ಲೈಕ್ ಸೊ ಆ ಬಿಸಿನೀರ್ ತಗೊಂಡ್ರೆ ಅದು ಅಸಿಡಿಟಿ ಫಾರ್ಮ್ ಆಗೋದಿಲ್ವಾ? ಐ ಹ್ಯಾವ್ ಅ ಡೌಟ್ ಯೂಶ್ಲಿ, ಅಂದ್ರೆ ಬಿಸಿನೀರ್ ಜಾಸ್ತಿ ಕನ್ಸಂಪ್ಷನ್ ಇಂದ ಏನಾದ್ರು ಅಸಿಡಿಟಿ ಆಗುತ್ತಾ? ತುಂಬಾ ಬಿಸಿದಲ್ಲ. ಹ್ಮ್ ಹ್ಮ್ ಲೂಕ್ ವಾಮ್ ವಾಟರ್, ಉಗುರು ಬೆಚ್ಚಗಿನ ನೀರು ಅಂತ ಅದಕ್ಕೆ ಹೇಳೋದು. ನಮ್ಮ ಹ್ಮ್ ಬಾಡಿಗೆ ಸುಮ್ನೆ ನೀವು ಬಾಯಲ್ಲಿ ಬೆರಳಿಟ್ಕೊಂಡ್ರೆ ಅದಕ್ಕೆ ಒಂದು ಟೆಂಪರೇಚರ್ ಇದೆ. ಓಕೆ. ಮೇಲಿನ ಟೆಂಪರೇಚರ್ ಬೇರೆ, ಒಳಗಿನ ಟೆಂಪರೇಚರ್ ಬೇರೆ. ರೈಟ್. ಓ ಸೊ ಆ ಒಳಗಿನ ಟೆಂಪರೇಚರಿಗೆ ಸರಿ ಹೋಗುವಂತೆ ನಾವು ಲೂಕ್ ವಾಮ್, ಉಗುರು ಬೆಚ್ಚಗಿನ ನೀರು, ಓಕೆ, ಆಯ್ತಾ? ಅಂದ್ರೆ ಸೊ ಅದ ಕಾಯಿಸಿ ಆರ್ಸಿರೋ ಅಂತ ನೀರ್ ಕುಡಿದ್ರೆ ಸಾಕು. ತುಂಬಾ ಆರ್ಸಿರೋದಲ್ಲ, ಆಯ್ತಾ? ಉಗುರು ಬೆಚ್ಚಗೆ ಅಂದ್ರೆ ಈಗ ಸುಮ್ನೆ ಹಿಂಗಿಟ್ರೆ ಓಕೆ. ಬೆಚ್ಚಗಾಗತ್ತದು. ಆ ಬಿಸಿ ತರ. ಬೇರೆ, ಆಯ್ತಾ? ಕುದಿಯೋ ಬೇರೆ, ಬಿಸಿ ಬೇರೆ. ಕಾಫಿ ಹೌದು. ತುಂಬಾ ಬಿಸಿ. ಓಕೆ. ಕಾಫಿ ಅದಲ್ಲ, ಕಾಫಿನೂ ಬಿಸಿ, ಮತ್ತೆ ಟೀನು ನಾವು ಕನ್ಸ್ಯೂಮ್ ಮಾಡೋದು ಬಿಸಿನೇ. ಅದಕ್ಕಿಂತ ಜಾಸ್ತಿ ಟೆಂಪರೇಚರ್ ಕುದಿಯೋ ಟೆಂಪರೇಚರ್, ಅದು ಬಾಯಲ್ಲಿ ಇಡಕ್ ಆಗೋದೇ ಇಲ್ಲ, ಅದ್ ಬಿಡಿ. ಆಯ್ತಾ? ಕಾಫಿ ಅದು ಕೂಡ ಹಾಟ್. ಆಯ್ತಾ? ಹಾಟ್ ಅಲ್ಲ, ಲುಕ್ ವಾರ್ಮ್. ವಾರ್ಮ್ ಇಸ್ ಡಿಫ್ರೆಂಟ್, ಹಾಟ್ ಇಸ್ ಡಿಫ್ರೆಂಟ್. ಈ ಟೈಮಲ್ಲಿ ಕಹಿ ಇರುತ್ತಾ? ಅಂದ್ರೆ ನನಗೆ ನೀರ್ ಕುಡಿದ್ರು ಕೂಡ ತುಂಬಾ ಕಹಿ ಕಹಿ ಅಂತ ಅನಿಸ್ತಾ ಇದೆ. ನನ್ಗೇನು ಊಟನೇ ತಗೊಳೋದಿಕ್ ಆಗ್ತಾ ಇಲ್ಲ. ಐ ಮೀನ್ ಎಷ್ಟು ಏನೇ ಮಂತ್ ಇದೆ ತಿಂದ್ರು ನಿಮ್ದು? ಆ ಫೋರ್ತ್ ಮಂತ್ ಫೋರ್ತ್ ರನ್ನಿಂಗ್. ಮಂತ್. ಹಾ, ಓಕೆ. ಶ್ರುತಿ ನೀವಲ್ವಾ? ಶ್ರುತಿ ಆಕ್ಚುಲಿ 3 ಜನ ಇದ್ದಾರೆ. ಹಾ ಹೌದು. ಇನ್ನೊಬ್ರು ಅಬ್ಸೆಂಟ್ ಇದ್ದಾರೆ, ಅವ್ರಿಗೋಸ್ಕರ ರೆಕಾರ್ಡಿಂಗ್ ಇದೆ. ಓಕೆ. ಓಕೆ. ಶ್ರುತಿ ಅನಿಲ್, ನಾನು ನೆನ್ಪಿಟ್ಕೊಂತೀನಿ. ಓಕೆ. ನೀರು ಕುಡಿದ್ರು ಅಂದ್ರೆ ನಿಮ್ಗೆ ಬೇರೆ ಏನಾದ್ರೂ ಲೈಕ್ ಹುಷಾರಿಲ್ಲ ಅಥವಾ ಈ ತರ ಏನಾದ್ರೂ ಆಗಿದ್ಯಾ? ಇಲ್ಲ, ಟೆಂಪ್ರೇಚರ್ ಕೂಡ ಹಾ, ಚೆಕ್ ಮಾಡಿದೆ. ಸೊ ಸರಿ. ನಾರ್ಮಲ್ ಇದೆ, ಹ್ಮ್. 97 ಇದೆ. ಸೊ ಓಕೆ. ಡಾಕ್ಟರ್ ಹೇಳಿದ್ರು 100 ಮೇಲಿದ್ರೆ ಹ್ಮ್. ಭಯ ಪಡ್ಬೇಕಿಲ್ಲ, ಅಂದ್ರೆ ಏನಿಲ್ಲ ಅಂತ. ಹ್ಮ್. ಅದಕ್ಕೋಸ್ಕರನೇ ನಾನು ಮಾನಿಟರ್ ಮಾಡ್ತಾ ಇರ್ತೀನಿ. ಬಟ್ ಸ್ಟಿಲ್ ನೀರ್ ಕೂಡ ಕಹಿ. ಏನೇ ಊಟ ಹ್ಮ್. ಮಾಡಿದ್ರು ಅದು ಇಮಿಡಿಯೇಟ್ ಆಗಿ ಕಹಿ ಕಹಿ. ನನಗೆ ಊಟನೇ ನೋಡಿದ್ರೆ ಸಾಕು ಬೇಡ ಅನ್ನಂಗ್ ಆಗ್ಬಿಟ್ಟಿದೆ ಇವಾಗ. ಹ್ಮ್. ಇಲ್ಲ, ಅದು ಆ, ಅದೇ ಇದು ಫನ್ನಿ ಅನ್ನಿಸ್ಬೋದು ಅಥವಾ ರಿಲೇಟಬಲ್ ಇಲ್ವೇನೋ ಅನ್ನಿಸ್ಬೋದು ಕೆಲವೊಂದ್ಸರಿ. ಬಟ್ ಮಗು ಈಗ 4th ಮಂತ್ ಅಲ್ಲಿ ನಿಮ್ಮನ್ನ ಇವಾಗ ದೌ ಹೃದಯ ಅಂತ ಕರೀತಾರೆ. ಓಕೆ. ಅಂದ್ರೆ ಎರಡು ಹೃದಯ ಇರೋರು ಅಂತ ಹೇಳಿ. ಓಕೆ. ಪ್ರೆಗ್ನೆಂಟ್ ಇರೋರು ಅಂದ್ರೆ ನಿಮ್ಮ ದೇಹದಲ್ಲಿ ಎರಡು ಹೃದಯ ಇದೆ. ಯಾರಿಗುಂಟು ಹೌದಾ? ಯಾರಿಗಿಲ್ಲ ಚಾನ್ಸ್, ಅಲ್ವಾ? ಸೊ ಇವಾಗ ಏನಾಗುತ್ತೆ ಅಂದ್ರೆ ಮಗುವಿನ ಟೇಸ್ಟ್, ಮಗುವಿನ ಪ್ರಿಫರೆನ್ಸಸ್ ನಿಮಗ್ ಬರೋ ಚಾನ್ಸಸ್ ಇರುತ್ತೆ. ಓಕೆ. ಅಂಡ್ ಎಷ್ಟೋ ಕಡೆ ಏನಾಗುತ್ತೆ ಅಂದ್ರೆ ಪ್ರೆಗ್ನೆಂಟ್ ಇರೋರ್ಗೆ ಈಗ ಇಲ್ಲಿ ತನಕನೂ ಹಾಲು ಕುಡಿತಾ ಇರಲ್ಲ, ಸಡನ್ ಆಗಿ ಹಾಲು ಕುಡಿಯಕ್ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿ ಓಕೆ. ತನಕನೂ ನಾನ್ ವೆಜ್ ತಿಂತಾ ಇರಲ್ಲ, ಸಡನ್ ಆಗಿ ತಿನ್ನೋಕ್ ಸ್ಟಾರ್ಟ್ ಮಾಡ್ತಾರೆ. ಅಥವಾ ಇಲ್ಲಿ ತನಕ ತಿಂತಾ ಇದ್ದವರು ಸಡನ್ ಆಗಿ ಬಿಟ್ಬಿಡ್ತಾರೆ. ಓಕೆ. ಸೊ ಆ ತರ ಕೆಲವೊಂದು ಪದಾರ್ಥಗಳು ನಿಮ್ಗೆ ಇಷ್ಟ ಇಲ್ಲದೆ ಇದ್ರೂನು ನಿಮ್ಗೆ ಇವಾಗ ಇಷ್ಟ ಆಗಕ್ ಸ್ಟಾರ್ಟ್ ಆಗುತ್ತೆ. ಕೆಲವೊಂದು ಇಷ್ಟ ಆಗದೆ ಇದ್ರೂನು, ಅಲ್ಲ, ಇಷ್ಟ ಇರೋದು ಇವಾಗ ಇಷ್ಟ ಇಲ್ಲ ಅನ್ನೋ ತರ ಆಗುತ್ತೆ. ಓಕೆ. ಇದು ಮಗುವಿನ ಪ್ರಿಫರೆನ್ಸಸ್, ಕೆಲವೊಂದ್ಸರಿ ಮಗುವಿನ ಪ್ರಿಫರೆನ್ಸಸ್ ಆಗಿರುತ್ತೆ. ನಮ್ಗೆ ಬಯಕೆ ಅಂತ ಬರುತ್ತೆ, ರೈಟ್? ಕ್ರೇವಿಂಗ್ಸ್. ಸೊ ಹ್ಮ್ ಹ್ಮ್ ಗರ್ಭಿಣಿಗೆ ಅದು ಕ್ರೇವಿಂಗ್ಸ್ ನಾವು ತೀರಿಸ್ಬೇಕು, ಆಸೆ ತೀರಿಸ್ಬೇಕು, ಅದೆಲ್ಲ ಯಾಕೆ ಅಂತಂದ್ರೆ ಅದು ಮಗುವಿನ ಪ್ರಿಫರೆನ್ಸಸ್. ಮಗುಗೆ ಅದ್ ಬೇಕಾಗಿರತ್ತೆ, ಮಗುಗೆ ಆ ಕಂಟೆಂಟ್ ಬೇಕಾಗಿದೆ. ಓಕೆ. ಓಕೆ. ಆ ಕಂಟೆಂಟ್ ಬೇಕಾಗಿದೆ, ಹುಳಿಯಿಂದ ಸಿಗುವಂತಹ ಕಂಟೆಂಟ್ ಬೇಕಾಗಿದೆ. ಕೆಲವೊಂದ್ಸರಿ ಸ್ವೀಟ್ ಅಂದ್ರೆ ಇಷ್ಟ ಆಗುತ್ತೆ, ಸ್ವೀಟ್ ಇಂದ ಸಿಗುವಂತಹ ಕಂಟೆಂಟ್ ಇಷ್ಟ ಆಗುತ್ತೆ. ಅಥವಾ ಖಾರ ಜಾಸ್ತಿ ಇಷ್ಟ ಆಗುತ್ತೆ, ಸ್ಪೈಸಿ ತಿನ್ಬೇಕನ್ಸುತ್ತೆ. ಸೊ ಇದೆಲ್ಲಾನು ಮಗುವಿನ ಪ್ರಿಫರೆನ್ಸಸ್ ಆಗಿರುತ್ತೆ, ನಮ್ಗಿಂತ ಜಾಸ್ತಿ. ಸೊ ಇದೇ ರೀತಿ ನಿಮ್ಗೆ ಅದೇ ಪ್ರಾಬ್ಲಮ್ ಇವಾಗ. ರಿಫ್ಲೆಕ್ಟ್ಸ್ ಆಗಿರಬಹುದು. ನನಗೆ ಯೂಶಲಿ ಹುಳಿ ಎಲ್ಲ ತಗೊಳಕ್ ಆಗೋದಿಲ್ಲ, ಹಾ. ಅಸಿಡಿಟಿ ಸ್ವಲ್ಪ ಜಾಸ್ತಿ ಇರೋದ್ರಿಂದ. ಹ್ಮ್. ಬಟ್ ಹುಳಿ ತಿಂದಾಗ ಅದ್ ಸ್ವಲ್ಪ ತೃಪ್ತಿ ಅನ್ಸುತ್ತೆ, ಮತ್ತೆ ಹ್ಮ್. ಖಾರ ಬೇಕನ್ಸುತ್ತೆ, ಉಪ್ಪು ಎಲ್ಲ ಸ್ವಲ್ಪ ಜಾಸ್ತಿನೇ ಇರ್ಬೇಕಂತ ಅನ್ಸುತ್ತೆ. ಮಸಾಲೆ ಸಾಂಬಾರ್ಗಳು ಹ್ಮ್. ಇಷ್ಟ ಆಗುತ್ತೆ. ಈ ಬ್ಲ್ಯಾಂಡ್ ಓಕೆ. ಆಗಿರೋದು ಇಷ್ಟ ಆಗೋದಿಲ್ಲ ಹ್ಮ್. ಯೂಶಲಿ. ಬಟ್ ಅದೇ. ಅದನ್ನ ತಗೊಂಡ್ರೆ ಅಸಿಡಿಟಿ ಮತ್ತೆ ಸ್ಪೈಕ್ ಆಗುತ್ತೆ. ಹ್ಮ್. ಓಕೆ. ಅದೇ ಅಸಿಡಿಟಿ ಆಗದೆ ಇರೋ ತರ ಸ್ವಲ್ಪ ಏನಾದ್ರೂ ಬ್ಯಾಲೆನ್ಸ್ಡ್ ಫುಡ್ ತರಾನೇ ನೀವು ಟ್ರೈ ಮಾಡ್ತಾ ಹೋಗ್ಬೇಕು. ಸೊ ದಟ್ ಅದು ಕೂಡ ಟೇಸ್ಟ್ಗೆ ನೀವು ಆಮ್, ಸ್ವಲ್ಪ ಉಪ್ಪಿನಕಾಯಿ, ಊಟದ ಜೊತೆ ಉಪ್ಪಿನಕಾಯಿ ಅಂತಾರಲ್ಲ, ಆ ತರ ನೀವು ಬೇಕಾದ್ರೆ ಸ್ವಲ್ಪ ಟ್ರೈ ಮಾಡ್ಕೊಂತ ಇರ್ಬಹುದು. ಸೊ ದಟ್ ನಿಮ್ಗೆ ಬಯಕೆನೂ ಸ್ವಲ್ಪ ಕಮ್ಮಿ ಆಗ್ತಾ ಬರುತ್ತೆ, ಯು ಫೀಲ್ ಸ್ಯಾಟಿಸ್ಫೈಡ್ ಅವಾಗ. ರೈಟ್. ಆಮೇಲೆ ಇದು ಕೂಡ ಅಂದ್ರೆ ಟೇಸ್ಟಿ ಆಪ್ಷನ್ ಅಂಡ್ ಹೆಲ್ದಿ ಆಪ್ಷನ್ ಏನಾದ್ರೂ ಇದ್ರೆ ಅದನ್ನ ನಾವು ಫೈಂಡ್ ಔಟ್ ಮಾಡ್ತಾ ಹೋಗ್ಬೇಕು. ದಟ್ ಇಸ್ ವೈ ಇವನ್ ಡಯಟಿಷಿಯನ್ ಎಲ್ಲಾನು ಸಪೋರ್ಟ್ ಮಾಡೋದು ಇದಕ್ಕೇನೆ. ಅಂದ್ರೆ ಕ್ರೇವಿಂಗ್ಸ್ಗೆ ಜಾಸ್ತಿ ಅವರು ಇವನ್ ಪ್ರಿಫರೆನ್ಸ್ ಕೂಡ ಕೊಡ್ತಾರೆ. ಅಂಡ್ ಅದನ್ನ ಹೇಗೆ ಈ ತರ ಬ್ಯಾಲೆನ್ಸ್ ಮಾಡೋದು, ಹೌದು. ರೈಟ್? ಕ್ರೇವಿಂಗ್ಸ್
ಇರುತ್ತೆ, ಎಷ್ಟೋ ಜನಕ್ಕೆ ತುಂಬಾನೇ ಸುಮ್ನೆನೂ ಬರ್ತಾ ಇರುತ್ತೆ. ನಾಟ್ ಓನ್ಲಿ ಲೈಕ್ ಇನ್ ಪ್ರೆಗ್ನೆನ್ಸಿ, ಸುಮ್ನೆ ಹಾರ್ಮೋನಲ್ ಚೇಂಜಸ್ ಆದಾಗ್ಲೂ ಕ್ರೇವಿಂಗ್ಸ್ ಬರುತ್ತೆ. ಸೊ ಅದನ್ನೆಲ್ಲ ಹೇಗೆ ಬ್ಯಾಲೆನ್ಸ್ ಮಾಡೋದು ಅಲ್ವಾ? ಸೊ ದಟ್ ಇಸ್ ವೇರ್ ದೇ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್. ಇಲ್ಲ, ಬಟ್ ಡಾಕ್ಟರ್ ಹತ್ರ ಹೇಳ್ದೆ, ಅವರುನು ಕೂಡ ಅಂದ್ರೆ ಈ ಕ್ಯಾಲ್ಸಿಯಂ ಹ್ಮ್ ಮತ್ತೆ ಈ ಅಯನ್ ಟ್ಯಾಬ್ಲೆಟ್ಸ್ ಎಲ್ಲ ಏನ್ ತಗೊಂತಾ ಇದ್ದೀರಾ, ಅದು ನಿಮ್ ಅದಕ್ಕೂ ದೇಹಕ್ಕೆ ಅಂದ್ರೆ ಫಸ್ಟ್ ಇಂದ ತಗೊಂಡಿಲ್ಲ, ಈಗ ಸಡನ್ ಆಗಿ ಹ್ಮ್ ತಗೋತಿದ್ರೆ ಅದು ಹಿಂಸೆ ಆಗ್ತಾ ಇರುತ್ತೆ. ಸೊ ಸ್ಟಾಪ್ ಮಾಡಿ ಅದಾದ್ಮೇಲಿಂದ ನೋಡೋಣ ಅಂತ ಹೇಳಿದ್ದಾರೆ. So, ಓಕೆ. ಸದ್ಯಕ್ಕೆ ಸ್ಟಾಪ್ ಮಾಡಿದ್ರು ಕೂಡ ತಗೊಳಕ್ ಆಗ್ತಾ ಇಲ್ಲ. ಓಕೆ. ಇನ್ನು ಒಂದೇನಂದ್ರೆ, ಯು ಸ್ಟಾರ್ಟ್ ಅಕ್ಸೆಪ್ಟಿಂಗ್ ಯೋರ್ ಬೇಬಿ, ಯೋರ್ ಬೇಬೀಸ್ ಕ್ರೇವಿಂಗ್ಸ್ ಆಗಿರ್ಬೋದು, ಅದರ ಚೇಂಜಸ್ ಆಗಿರ್ಬೋದು, ಇದೆಲ್ಲಾನು ನಾವು ಅಕ್ಸೆಪ್ಟ್ ಮಾಡ್ತಾ ಹೋಗೋಣ. ಓಕೆ. ಓಕೆ. ಯಾವಾಗ ಆ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೋ ಇದೆಲ್ಲ ನಿಧಾನವಾಗಿ ಪ್ರಾಬ್ಲಮ್ಸ್ ಕಮ್ಮಿ ಆಗ್ತಾ ಬರುತ್ತೆ. ಹ್ಮ್. ಓಕೆ, ಥ್ಯಾಂಕ್ ಓಕೆ, ಫೈನ್. ಎಸ್, ಇವತ್ತು ಮ್ಯಾಮ್ ನನ್ಗ್ ಒಂದ್ ಡೌಟ್ ಇತ್ತು. ಹಾ ಹೇಳಿ. ಸಾರಿ. ಓಕೆ. ಆಕ್ಚುಲಿ ನನ್ಗೆ ಇವಾಗ ಅಂದ್ರೆ ಒಂದ್ ರೀಸೆಂಟ್ ಆಗಿ ಬೇಬಿ ಕಿಕ್ಸ್ ಸ್ಟಾರ್ಟ್ ಆಗಿದೆ. ಓಕೆ. ಬಟ್ ನಾನು ತುಂಬಾ ಲೈಕ್ ನನ್ ಸರ್ವಿಕ್ಸ್ ಏರಿಯಾ ಹತ್ರನೇ ನನ್ಗೆ ಒಂದೊಂದ್ಸತಿ ಯಾವಾಗ್ಲೂ ಇಲ್ಲ, ಹ್ಮ್ ಲೈಕ್ ಡೈಲಿ 3-4 ಟೈಮ್ಸ್ ನನ್ಗೆ ಹ್ಮ್ ಫೀಲ್ ಆಗುತ್ತೆ. ಅದ್ ನಾರ್ಮಲ್ ಅಂತ ಕೇಳ್ಬೇಕಿತ್ತು ಅಷ್ಟೇ. ಹ್ಮ್ 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 ನಾರ್ಮಲ್ಲೇ ಅದನ್ನು. ಅಂದ್ರೆ ಬೇಬಿ ಕಿಕ್ಸ್ ಅಂದಾಗ ನಮ್ಗೆ ಥ್ರೂ ಔಟ್ ದ ವೂಮ್ ಇರುತ್ತೆ. ಸ್ಟಮಕ್ ಎಲ್ಲ ಕವರ್ ಆಗುತ್ತೆ. ಹ್ಮ್. ಸಮ್ ಟೈಮ್ಸ್ ಅಂದ್ರೆ ನನ್ಗೆ ಒಂಥರ ಭಯ ಸ್ಟಾರ್ಟ್ ಆಗ್ಬಿಡುತ್ತೆ ನನ್ಗೆ ಸರ್ವಿಕ್ಸ್ ಬಿಕಾಸ್ ಏರಿಯಾಲಿ. ನಿಮ್ಗೆ ಸ್ಟಿಚಸ್ ಇರೋದ್ರಿಂದ ನಿಮ್ಗೆ ಭಯ ಹಾ. ಆಗುತ್ತೆ ಅಷ್ಟೇ. ಹ್ಮ್. ಯಾಕೆ ಸ್ಟಿಚಸ್ ಹಾಕಿರೋದು ಇದೆಲ್ಲಾನು ಅದು ಅಂದ್ರೆ ಹಿಡ್ದಿಟ್ಕೊಳ್ಳುವಂತ ಕೆಪಾಸಿಟಿ ಇರ್ಲಿ ಅಂತ ಹೇಳ್ಬಿಟ್ಟು ಹಾಕಿರೋದು, ರೈಟ್? ಅದಷ್ಟು ಈಸಿಯಾಗಿ ಬಿಡೋದಿಲ್ಲ, ಓಕೆ. ಖಂಡಿತ ಬಿಡೋದಿಲ್ಲ, ಆಯ್ತಾ? ಓಕೆ. ಅಂಡ್ ಅದಕ್ಕೆ ಸಪೋರ್ಟಿವ್ ಆಗಿ ನಿಮ್ಗೆ ರೆಸ್ಟ್ ಹೇಳಿರೋದು, ಹೌದು. ರೈಟ್? ಇಷ್ಟಕ್ಕೆಲ್ಲಾನು ಅದು ಏನು ಅಲ್ಗಾಡಲ್ಲ. ಓಕೆ, ಅದಕ್ಕೇನ್ ತೊಂದ್ರೆ ಆಗೋದಿಲ್ಲ. ಅಂಡ್ ಇಟ್ಸ್ ಓಕೆ, ಏನ್ ಓಕೆ. ತೊಂದ್ರೆ ಇಲ್ಲ, ಆಯ್ತಾ? ಅದನ್ನ ನಾವೇನು ಕಿಕ್ಸ್ ನಾವು ಅವಾಯ್ಡ್ ಮಾಡಕ್ ಆಗೋದಿಲ್ಲ. ಹೌದು. ಓಕೆ, ಇಟ್ ಇಸ್ ಅಂದ್ರೆ ಅದು ಫ್ರೀಯಾಗಿ ಅಡ್ಡಾಡ್ಕೊಂಡು ಆರಾಮಾಗಿ ಎಲ್ಲಾ ಕಡೆನೂ ಇರುತ್ತೆ, ಅದಕ್ಕೇನ್ ಗೊತ್ತಿರುತ್ತೆ, ಆದ್ರೆ ರೈಟ್? ನನ್ಗೆ ಅದು ಅದು ಕಿಕ್ಸ್ ಅಂತಾನು ಗೊತ್ತಾಗ್ತಿಲ್ಲ. ಅಂದ್ರೆ ಬೇರೆ ಕಡೆ ಎಲ್ಲ ಗೊತ್ತಾಗುತ್ತೆ, ಹ್ಮ್ ಅಲ್ಲಿ ಅದು ಗ್ಯಾಸ್ಟ್ರಿಕ್ ಇಂದ ಹಂಗಾಗುತ್ತಾ ಕಿಕ್ಕ ಅಂತ ಗೊತ್ತಾಗಲ್ಲ. ಅಂದ್ರೆ ತುಂಬಾ ಪೇನ್ ಇಲ್ಲ, ಹ್ಮ್ ಲೈಕ್ ಮೈಲ್ಡ್ ಅಲ್ಲಿ ಏನೋ ಆಕ್ಟಿವಿಟಿ ಆಗ್ತಿದೆ ಹಾ ಅನ್ನೋ ತರ ಅನಿಸ್ತಿದೆ ಅಷ್ಟೇ. ಹೌದು. ಇಲ್ಲ, ಅದು ಅದೇ ಮಗು ಕಿಕ್ ಮಾಡ್ತಾ ಇರುತ್ತೆ, ಮತ್ತೆ ರೋಲ್ ಆಗ್ತಾ ಇರುತ್ತೆ, ಮೂವ್ಮೆಂಟ್ ಮಾಡ್ತಾ ಇರುತ್ತೆ. ಹ್ಮ್. ಸೊ ಅದ್ರಿಂದ ನಿಮ್ಗೆ ಅಲ್ಲಿ ಅನ್ನಿಸ್ತಾ ಇರಬಹುದು. ಬಟ್ ಇಟ್ ಇಸ್ ನಾರ್ಮಲ್, ಅದೇನು ಅಷ್ಟು ತೊಂದರೆ ಮಾಡಲ್ಲ ನಿಮ್ಗೆ, ಆಯ್ತಾ? ಓಕೆ. ಭಯ ಪಟ್ಕೋಬೇಡಿ ಅದಕ್ಕೆ. ಓಕೆ. ಓಕೆ. ಥ್ಯಾಂಕ್ ಯು. ಹ್ಮ್ ಓಕೆ, ಇವತ್ತು ನಾವೇನ್ ಮಾಡೋಣ ಅಂದ್ರೆ ಅಫರ್ಮೇಶನ್ಸ್. ಓಕೆ, ಅಫರ್ಮೇಶನ್ಸ್ ಅಂದ್ರೆ ಏನು, ಅದನ್ನ ಯಾಕೆ ಮಾಡ್ಬೇಕು, ಹೇಗೆ ಮಾಡ್ಬೇಕು? ಅದರಲ್ಲೂ ಪ್ರೆಗ್ನೆನ್ಸಿಲಿ ನಾನು ಒಂದೆರಡು ಅಫರ್ಮೇಶನ್ ಕೊಡ್ತೀನಿ ನಿಮ್ಗೆ. ಅದನ್ನ ನೀವು ನಿಮ್ಮ ಮನ್ಸಲ್ಲೇ ಹೇಳ್ಕೊಳ್ಳೋದಾಗಿರ್ಬೋದು. ಆ ಥರ ಮಾಡಿದ್ರೆ ನಿಮ್ಗೆ ಏನಾಗುತ್ತೆ, ಈವನ್ ಯು ಫೀಲ್ ಲೈಕ್ ಲೈಟರ್. ಓಕೆ, ನಾನು ಹೇಳ್ದೆ, ನಾನು ಈವನ್ ಲಾ ಆಫ್ ಅಟ್ರಾಕ್ಷನ್ ಸಪೋರ್ಟ್ ಕೂಡ ತಗೋತೀನಿ. ಅದರಲ್ಲೂ ಪ್ರೆಗ್ನೆನ್ಸಿಲಿ ಲಾ ಆಫ್ ಅಟ್ರಾಕ್ಷನ್ ಇಟ್ ವರ್ಕ್ಸ್ ಲೈಕ್ ವಂಡರ್ಸ್. ಓಕೆ, ಏನಿದು ಲಾ ಆಫ್ ಅಟ್ರಾಕ್ಷನ್ ಅಂತ ಹೇಳಿದ್ನ ಇದ್ರ ಬಗ್ಗೆ? ವಾಟ್ ಎವರ್ ವಿ ಥಿಂಕ್ ವಿ ಅಟ್ರಾಕ್ಟ್ ದಟ್. ಓಕೆ, ಹೇಳಿದ್ನಾ ಶ್ರುತಿ? ಇಲ್ಲ ಮ್ಯಾಮ್ ಹೇಳಿ. ಹಾ ಓಕೆ. ಎಸ್, ನಾವೇನೇನು ಥಿಂಕ್ ಮಾಡ್ತೀವೋ, ವಾಟ್ ಎವರ್ ದ ಥಾಟ್ಸ್ ವಿ ಹ್ಯಾವ್, ಆಯ್ತಾ, ನಮ್ಮ ಥರ್ಡ್ ಐ ಅಂತ ಕರಿತೀನಿ ನಾನು, ಅಂದ್ರೆ ಎಲ್ಲರೂ ಅದೇ ತರ ಕರೀತಾರೆ. ಅಂಡ್ ಇಲ್ಲಿ ನಮ್ಗೆ ಪ್ರೀ ಫ್ರಾಂಟಲ್ ಕಾರ್ಟೆಕ್ಸ್ ಇರುತ್ತೆ. ಓಕೆ, ಬ್ರೈನ್ ಅಂತ ಬಂದಾಗ, ನಮ್ಮ ಸ್ಕಲ್ ಒಳಗಡೆ ಬ್ರೈನ್ ಅಂತ ಬಂದಾಗ ಇಲ್ಲಿ ಪ್ರೀ ಫ್ರಾಂಟಲ್ ಕಾರ್ಟೆಕ್ಸ್ ಇರುತ್ತೆ. ಸೊ ವಿ ಹ್ಯೂಮನ್ ಬೀಯಿಂಗ್ಸ್ ಆರ್ ಡಿಫ್ರೆಂಟ್ ಫ್ರಮ್ ಅದರ್ಸ್. ಬೇರೆ ಜೀವಿಗಳಿಗಿಂತ ನಾವು ಡಿಫ್ರೆಂಟ್. ಹೇಗೆ? ಬಿಕಾಸ್ ಆಫ್ ದಿಸ್ ಪ್ರೀ ಫ್ರಾಂಟಲ್ ಕಾರ್ಟೆಕ್ಸ್, ಆಯ್ತಾ? ಬೇರೆ ಜೀವಿಗಳಿಗೆಲ್ಲ ಮೆದುಳಿನಲ್ಲಿ ಇದು ಕಾರ್ಟೆಕ್ಸ್, ಇದು ಫ್ರಾಂಟಲ್ ಕಾರ್ಟೆಕ್ಸ್ ಏನಿದೆಯಲ್ಲ, ಅದು ಚಿಕ್ಕದಿರುತ್ತೆ, ಥಿಕ್ನೆಸ್ ಜಾಸ್ತಿ ಇರಲ್ಲ, ತುಂಬಾ ತೆಳು ಲೇಯರ್ ಇರುತ್ತೆ. ಆದ್ರೆ ಮನುಷ್ಯನಿಗೆ ಮಾತ್ರ ಅದು ದೊಡ್ಡದಾಗಿ ಆಲ್ಮೋಸ್ಟ್ ಎಷ್ಟು ದಪ್ಪ ಇರುತ್ತೆ. ಓಕೆ, ಅದು ಎಷ್ಟು ಜಾಸ್ತಿ ಇದೆಯೋ, ಎಷ್ಟು ದಪ್ಪ ಇದೆಯೋ, ಮತ್ತೆ ಅದರಲ್ಲಿ ಕರ್ವ್ಸ್ ಎಷ್ಟಿದೆಯೋ ಅಷ್ಟು ಇಂಟೆಲಿಜೆನ್ಸ್ ಜಾಸ್ತಿ, ಆಯ್ತಾ? ಅದಕ್ಕೆ ನಾವೆಲ್ಲ ಬೇರೆ ಜೀವಿಗಳಿಗಿಂತ ಡಿಫ್ರೆಂಟ್ ಯಾಕೆ? ನಮ್ಮ ಬುದ್ಧಿಮತ್ತೆಯಿಂದ ಅಲ್ವಾ, ಬುದ್ಧಿವಂತಿಕೆಯಿಂದ. ಸೊ ಅದು ಬಂದಿರೋದು ನಮ್ಗೆ ಇಲ್ಲಿ ಸ್ಟೋರ್ ಆಗಿರೋದು, ನಮ್ಗೆ ಆ ಕೆಪಾಸಿಟಿ ಬಂದಿರೋದೇ ನಮ್ಮ ಪ್ರೀ ಫ್ರಾಂಟಲ್ ಕಾರ್ಟೆಕ್ಸ್ ಡೆವಲಪ್ ಆಗಿರೋದ್ರಿಂದ. ಅಂಡ್ ನಮ್ಮ
ಬೋನ್ ಇದೇನಿದೆ, ನಮ್ಮ ಬೆನ್ನೆಲುಬು ಏನಿದೆಯಲ್ವಾ, ಸೊ ಈ ಬೆನ್ನೆಲುಬು ನೇರವಾಗಿರೋದಕ್ಕೆ, ಆಯ್ತಾ, ಬೇರೆ ಜೀವಿಗಳಿಗೆಲ್ಲ ಅದು ಬಾಗಿರುತ್ತೆ ಅಥವಾ ಈ ತರ ಇರುತ್ತೆ. ಅಂಡ್ ಆ ತರ ಬೆಂಡ್ ಆಗಿರೋದಕ್ಕೆ ಜಾಸ್ತಿ ನೀಟಾಗಿ ಫ್ಲೋ ಆಗಲ್ಲ. ಓಕೆ, ಇಂಟೆಲಿಜೆನ್ಸ್ ಪೂರ್ತಿ ಇಲ್ಲಿ ಏನ್ ಡಿಸಿಷನ್ ತಗೋತೀವಿ ಅದು ಎಲ್ಲಾ ಕಡೆ ನೀಟಾಗಿ ಪ್ರಾಣಶಕ್ತಿ ಫ್ಲೋ ಆಗಿ ಕನ್ವೆ ಆಗ್ಬೇಕು ಮೆಸೇಜಸ್. ಅದು ನಮ್ಗೆ ವೀಗಸ್ ನರ್ವ್ ಅಂತ ಇದೆ, ಆಯ್ತಾ, ಇಲ್ಲಿಂದ ಹಿಂದೆ ಮೆದುಳಿನ ಹಿಂಭಾಗದಿಂದ ಪೂರ್ತಿ ಟೇಲ್ಬೋನ್ ತನಕನೂ ಹೋಗಿದೆ ಅಂತ ಅನ್ಕೊಳ್ಳಿ, ಆಯ್ತಾ. ಅಂದ್ರೆ ನಮ್ಮ ಬೆನ್ನೆಲುಬು ಪೂರ್ತಿ ಸ್ಟ್ರೈಟ್ ಆಗಿ ನೇರವಾಗಿರುತ್ತಲ್ಲ, ಪೂರ್ತಿ ಬೆನ್ನೆಲುಬಿಗೆ ಅದು ಸ್ಪ್ರೆಡ್ ಆಗಿರುತ್ತೆ. ಅಂಡ್ ಈವನ್ ಅದರ ಬ್ರಾಂಚಸ್ ಈವನ್ ಕೆಳಗಿನ ಕಾಲಿನವರೆಗೆ, ಎರಡೂ ಕೈಗಳವರೆಗೆ ಎಲ್ಲಾ ಕಡೆ ಇರುತ್ತೆ, ಆಯ್ತಾ. ಈ ವೀಗಸ್ ನ ಇದ್ರಲ್ಲಿ ನಾವು ಅದನ್ನ ಅಡ್ವಾಂಟೇಜ್ ಆಗಿ ತಗೋಬಹುದು. ಓಕೆ, ಅಂದ್ರೆ ನಾವು ಏನ್ ಇನ್ಸ್ಟ್ರಕ್ಷನ್ಸ್ ಕೊಡ್ತೀವಲ್ವಾ ಇಡೀ ದೇಹಕ್ಕೆ, ಪ್ರತಿ ಸೆಲ್ಸಿಗೂ ರೀಚ್ ಆಗೋ ತರ ನಾವು ಇನ್ಸ್ಟ್ರಕ್ಷನ್ಸ್ ನ ಕೊಡಬಹುದು, ಆಯ್ತಾ. ಸೊ ನಮ್ಮ ಇಡೀ ದೇಹದಲ್ಲಿ ಎಷ್ಟು ಭಾಗ ನೀರಿದೆ, ಎಷ್ಟು ಪರ್ಸೆಂಟೇಜ್ ನೀರಿದೆ? 70%. ಓಕೆ, ಆಲ್ಮೋಸ್ಟ್ 70 to 72% ಇಷ್ಟಂತೂ ನೀರಿದೆ, ರೈಟ್. ಅಂಡ್ ಈವನ್ ನಮ್ಮ ವಿಶ್ವದಲ್ಲಿ ಕೂಡ ಅಷ್ಟೇ, ರೈಟ್. ನಮ್ಮ ಇಡೀ ಅರ್ತ್ ಅಲ್ಲಿ, ಭೂಮಿಯಲ್ಲಿ 70 to 72% ನೀರಿದೆ ಅಲ್ವಾ. ಸೊ ಆಲ್ಮೋಸ್ಟ್ 70% ನೀರು. ಸೊ ಸೇಮ್ ಸ್ಟ್ರಕ್ಚರ್ ಅಲ್ಲಿ ಕೂಡ ಅದೇ, ಇಲ್ಲಿ ಕೂಡ ಅದೇ. ಅದಕ್ಕೆ ಪಂಚಭೂತಗಳು, ಆಯ್ತಾ. ಸೊ ಏನೇನು ಆ ಭೂಮಿ, ನೀರು, ಅಗ್ನಿ, ವಾಯು, ಆಕಾಶ ಇದೆಲ್ಲ ಇದೆಯಲ್ವಾ, ಅದೇ ರೀತಿ ನಮ್ಮ ಒಳಗೂ ಭೂಮಿ, ನೀರು, ಅಗ್ನಿ, ವಾಯು, ಆಕಾಶ ಎಲ್ಲಾನು ಇದೆ. ಓಕೆ, ಸೊ ಅದೇ ತರ ಅರ್ತ್ ಅಲ್ಲಿ ಯಾವ ರೀತಿ ಎಲಿಮೆಂಟ್ಸ್ ಇದೆಯೋ ನಮ್ಮ ಒಳಗಡೆನೂ ಅದೇ ಎಲಿಮೆಂಟ್ಸ್ ಇರೋದು. ಇದೇ ರೀತಿ ನಮ್ಮನ್ನ ನಾವು ನೇಚರ್ಗೆ ಕನೆಕ್ಟ್ ಮಾಡ್ತಾ ಹೋದಾಗ ಎಲ್ಲದಕ್ಕೂ ಆನ್ಸರ್ ಸಿಗುತ್ತೆ. ನಾನು ಅದೇ ಹೇಳೋದು, ನಿಮ್ಗೆ ಏನೇನು ಪ್ರಾಬ್ಲಮ್ಸ್ ಇದ್ರು ಎಲ್ಲದಕ್ಕೂ ಸೊಲ್ಯೂಷನ್ ನಿಮ್ಮ ಒಳಗಡೆನೆ ಸಿಗುತ್ತೆ. ಓಕೆ, ಸೊ ಕಾನ್ಸ್ಟಿಪೇಷನ್ ಅಂತ ಹೇಳಿದ್ರಿ, ರೈಟ್. ಅವಾಗ ಏನು, ಅರ್ತ್ ಎಲಿಮೆಂಟ್, ಇಟ್ ಈಸ್ ರಿಲೇಟೆಡ್ ಟು ಅರ್ತ್ ಎಲಿಮೆಂಟ್ ಅಂಡ್ ದ ಬ್ಲಾಕೇಜ್ ಇಸ್ ರಿಲೇಟೆಡ್ ಟು ರೂಟ್ ಚಕ್ರ. ಓಕೆ, ನಾವು ಕುತ್ಕೊಳ್ಳುವಂತಹ ಜಾಗ ಏನಿದೆಯಲ್ಲ ಅಲ್ಲಿ ರೂಟ್ ಚಕ್ರ ಇರುತ್ತೆ. ಸೊ ನಾವ್ ಈವನ್ ರೂಟ್ ಚಕ್ರ ಮೇಲೆ ವರ್ಕ್ ಮಾಡೋದ್ರಿಂದನೂ ಕಾನ್ಸ್ಟಿಪೇಷನ್ಸ್ ಎಷ್ಟೋ ಸರಿ ಕ್ಲಿಯರ್ ಆಗುತ್ತೆ. ಓಕೆ, ಹೇಗೆ ಮಾಡೋದು ಅದೆಲ್ಲಾನು ನಾನು ಹೇಳ್ತೀನಿ. ಅದಕ್ಕೆ ಆದಂತಹ ಸೌಂಡ್ಸ್ ಇರುತ್ತೆ, ಆಯ್ತಾ, ಅದನ್ನ ನಾವು ರಿಪೀಟ್ ಮಾಡ್ಬೋದು. ಈಗ ಹೇಗೆ ನಾವು ಪ್ರತಿ ಸೆಷನ್ ಅಲ್ಲೂ ನಾನು ಓಂ ಚಾಂಟಿಂಗ್ ಮಾಡಿಸ್ತೀನಿ ಅಂತ ಹೇಳಿದೆ, ಇವತ್ತು ಆಗ್ಲಿಲ್ಲ, ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಸೊ ಓಂ ಅಂತ ಹೇಳೋದನ್ನ, ಅದೇ ಪ್ರತಿಯೊಂದು ಚಕ್ರಗಳಿಗೂ ಒಂದೊಂದು ಸೌಂಡ್ಸ್ ಇದೆ, ಅದನ್ನ ತಿಳ್ಕೊಂಡು ಆಯಾ ಚಕ್ರದ ರಿಲೇಟೆಡ್ ಸೌಂಡ್ಸ್ ನ ನಾವು ಪ್ರೊನೌನ್ಸ್ ಮಾಡ್ಬೇಕಾಗತ್ತೆ. ಓಕೆ, ಅದನ್ನ ನಾವು ಆ ಮಂತ್ರಗಳನ್ನ ನಾವು ಪಠಣೆ ಮಾಡ್ಬೇಕಾಗತ್ತೆ. ಅವಾಗ ಆ ತರ ರಿಸೈಟ್ ಮಾಡುವಾಗ ನಮ್ಗೆ ಅದೇ ವೈಬ್ರೇಷನ್ಸ್ ಆಯಾ ಚಕ್ರಗಳ ಮೇಲೆ ವರ್ಕ್ ಆಗಿ ಆ ಚಕ್ರದಲ್ಲಿರುವಂತಹ ಬ್ಲಾಕೇಜಸ್ ಕ್ಲಿಯರ್ ಆಗುತ್ತೆ. ಅವಾಗ ಸರಾಗವಾಗಿ ಪ್ರಾಣಶಕ್ತಿ ಹರಿಯುತ್ತೆ. ಪ್ರಾಣಶಕ್ತಿ ಅಲ್ಲಿಗೆ ಸರಾಗವಾಗಿ ಹೋಯ್ತು ಅಂತಂದ್ರೆ ಏನು, ಅಲ್ಲಿ ಎಲ್ಲ ಸೆಲ್ಸು ಆಕ್ಟಿವೇಟ್ ಆಗುತ್ತೆ, ಹೀಲ್ ಆಗುತ್ತೆ. ಏನಾದ್ರೂ ತೊಂದರೆಗಳಿದ್ರೆ ಅದೆಲ್ಲ ವಾಸಿ ಆಗ್ತಾ ಬರುತ್ತೆ. ಆಮೇಲೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ. ಸೊ ಬ್ಲಡ್ ಸರ್ಕ್ಯುಲೇಷನ್ ಅಲ್ಲೇ ಪ್ರಾಣಶಕ್ತಿ ಹೋಗಿರುತ್ತೆ. ಓಕೆ, ಸೊ ಈ ತರ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ, ಅಲ್ಲಿರುವಂತ ಬ್ಲಾಕೇಜ್ ಎಲ್ಲ ಕ್ಲಿಯರ್ ಆಗಿ ಅದರ ಕೆಲಸ ಈಸಿ ಆಗುತ್ತೆ, ರೈಟ್. ದಿಸ್ ಇಸ್ ಕಾನ್ಸ್ಟಿಪೇಷನ್ ಇಸ್ ಮೋರ್ ರಿಲೇಟೆಡ್ ಟು ರೂಟ್ ಚಕ್ರ. ಓಕೆ, ಸೊ ಅದು ಬ್ಲಾಕೇಜಸ್ ಇದ್ರೆ ನಮ್ಗೆ ಕಾನ್ಸ್ಟಿಪೇಷನ್ ಕೂಡ ಬರುತ್ತೆ. ಅಂಡ್ ಈವನ್ ಇಂಟರ್ ರಿಲೇಷನ್ ಏನಿದೆ ಅಂತಂದ್ರೆ ನಮ್ಮ ಏನು ರಿಲೇಶನ್ಶಿಪ್ ಪ್ರಾಬ್ಲಮ್ಸ್, ನಮ್ಮ ಸುತ್ತ ಇರುವಂತಹ ಜನರ ಮಧ್ಯೆ ನಾವು ಹೇಗೆ ಇದ್ದೀವಿ, ಅವರು ನಮ್ಗೆ ಹೇಗೆ ಸ್ಪಂದಿಸ್ತಾ ಇದ್ದಾರೆ, ಅಥವಾ ಏನಾದ್ರೂ ರಿಲೇಶನ್ಶಿಪ್ ಅಲ್ಲಿ ಬ್ಲಾಕೇಜ್ ಇದೆಯಾ, ಸಂಬಂಧಗಳಲ್ಲಿ ತೊಂದರೆಗಳಿದೆಯಾ, ಸೊ ಇದು ಕೂಡ ನಮ್ಗೆ ರೂಟ್ ಚಕ್ರ ಬ್ಲಾಕೇಜಸ್ಗೆ ಇದಾಗತ್ತೆ, ಕಾಂಟ್ರಿಬ್ಯೂಟ್ ಮಾಡ್ತಾ ಇರುತ್ತೆ. ಅದಕ್ಕೆ ನಾವು ಹೇಳೋದು, ಈವನ್ ಫರ್ಟಿಲಿಟಿ ಅಂತ ಬಂದಾಗ್ಲೇನೆ ನೀವು ಎಲ್ಲಾ ಕ್ಲಿಯರ್ ಮಾಡ್ಕೊಂಬಿಡಿ. ಸೊ ದಟ್ ಈಗ ಪ್ರೆಗ್ನೆನ್ಸಿಲ ದಿನ ಕಾಂಪ್ಲಿಕೇಟ್ ಆಗೋದು ಬೇಡ, ಈಸಿ ಜರ್ನಿ ಇರುತ್ತೆ ಅಂತ ಹೇಳಿ, ಆಯ್ತಾ. ಸಂಬಂಧಗಳನ್ನು ಕೂಡ ನಾವು ಚೆನ್ನಾಗಿ ಇಟ್ಕೋಬೇಕು, ಅದ್ ಎಲ್ಲಾನು ಲೈಕ್ ಇಂಟರ್ ರಿಲೇಟೆಡ್. ಓಕೆ, ಜಸ್ಟ್ ಫಾರ್ ಎಕ್ಸಾಂಪಲ್, ನಮ್ಗೆ ಕೋಪ ಬಂದಾಗ, ಆಯ್ತಾ, ಕೋಪ ಇಸ್ ರಿಲೇಟೆಡ್ ಟು ಮೆಂಟಲ್ ಇಶ್ಯೂ. ಆದ್ರೆ ಫಿಸಿಕಲ್ ಇಶ್ಯೂಗೆ ಅದು ಹೇಗೆ ಕಾಂಟ್ರಿಬ್ಯೂಟ್ ಮಾಡುತ್ತೆ ಅಂದ್ರೆ, ನಾವು ಕೋಪ ಬಂದಾಗ ನಮ್ಗೆ ಗೊತ್ತಿಲ್ಲದೆ ಯಾವುದೋ ದೇಹದ ಭಾಗನ ಗಟ್ಟಿಯಾಗಿ ಇಟ್ಕೊಂಡಿರ್ತೀವಿ, ಗೊತ್ತಾಗೋದಿಲ್ಲ ಅವಾಗ, ಬಟ್ ತುಂಬಾ ಗಟ್ಟಿಯಾಗಿ ಇಟ್ಕೊಂಡಿರ್ತೀವಿ.
ರೈಟ್. ಆ ಕೋಪ ಹೋಗಿ ಆ ಭಾಗದಲ್ಲಿ ಸ್ಟೋರ್ ಆಗಿರುತ್ತೆ. ತುಂಬಾ ಟೈಟ್ ಆಗಿ ಯಾವ್ದನ್ನ ಇಟ್ಕೊಂಡಿರ್ತೀವಲ್ವಾ, ಈಗ ಕೈ ಆಗಿರ್ಬೋದು, ಕಾಲಾಗಿರ್ಬೋದು, ಯಾವ್ದೋ ಒಂದ್ ಪಾರ್ಟ್ ನಮ್ಗೆ ಗೊತ್ತಿಲ್ಲದೆ ಗಟ್ಟಿ ಮಾಡ್ಕೊಂಡಿರ್ತೀವಿ. ಸೊ ಅವಾಗ ಅಲ್ಲಿ ಅದನ್ನ ಸ್ಟೋರ್ ಮಾಡ್ಕೊಂಡಿರ್ತೀವಿ. ಆ ಸಿಚುಯೇಷನ್ ಪಾಸ್ ಆಗಿರುತ್ತೆ, ನಾವು ಕೂಡ ಮರ್ತಿರ್ತೀವಿ, ಆದರೆ ಆ ದೇಹದ ಭಾಗದಲ್ಲಿ ಆ ಎಮೋಷನ್ ಸ್ಟೋರ್ ಆಗಿರುತ್ತೆ. ದಿಸ್ ಇಸ್ ವಾಟ್ ವಿ ಡೂ ಇನ್ ಹೀಲಿಂಗ್. ಸೆಲ್ಫ್ ಹೀಲಿಂಗ್ ಅಲ್ಲಿ ನಾವು ಆ ತರ ಬ್ಲಾಕೇಜಸ್ ನ ತೆಗಿತಾ ಹೋಗ್ತೀವಿ. ಓಕೆ, ಸೊ ಅದನ್ನು ಕೂಡ ನಾನು ಮಾಡಿಸ್ತೀನಿ. ದಟ್ ಈಸ್ ಡಿಫ್ರೆಂಟ್. ಈವನ್ ಈ ಸೆಷನ್ಸ್ ಅಲ್ಲೇ ಮಾಡಿಸ್ತೀನಿ, ಬಟ್ ನೆಕ್ಸ್ಟ್ ಕ್ಲಾಸಸ್ ಅಲ್ಲಿ ಮಾಡೋಣ. ಅದೇ ರೀತಿ ಈ ತರ ಸಂಬಂಧಗಳಲ್ಲಿ ಏನಾದ್ರೂ ಬ್ಲಾಕೇಜಸ್ ಇದ್ರೆ, ಆಯ್ತಾ, ರಿಲೇಶನ್ಶಿಪ್ ಇಶ್ಯೂಸ್ ಇದ್ರೆ, ಅದು ಕೂಡ ನಮ್ಗೆ ರೂಟ್ ಚಕ್ರ ಬ್ಲಾಕೇಜಸ್ಗೆ ಕಾರಣ ಆಗುತ್ತೆ. ಸೊ ಆ ತರ ಏನಾದ್ರೂ ಇದ್ರೆ, ನಾನು ಎಲ್ಲಾ ಚಾನ್ಸಸ್ ನ ಹೇಳ್ತಾ ಇದ್ದೇನೆ, ಇದ್ರಿಂದಾನೇ ಆಗಿದೆ ಅಂತಲ್ಲ. ಕೆಲವೊಂದ್ಸರಿ ನೀವು ತಿಂದಿರೋ ಫುಡ್ ಇಂದ ಆಗಿರ್ಬೋದು, ಕೆಲವೊಂದ್ಸರಿ ಈ ತರ ಸಂಬಂಧಗಳ ಇಶ್ಯೂಸ್ ಆಗಿರಬಹುದು, ಅಥವಾ ಕೆಲವೊಂದ್ಸರಿ ಅರ್ತ್ ಎಲಿಮೆಂಟ್ ಜಾಸ್ತಿ ಆಗಿದೆ, ಆ ತರ ಆಗಿರ್ಬೋದು. ಓಕೆ, ಸೊ ಈ ತರ ಎಲ್ಲ ಇದ್ದಾಗ ಏನಾಗುತ್ತೆ, ನಮಗೆ ಬ್ಲಾಕೇಜಸ್ ಕ್ರಿಯೇಟ್ ಆಗುತ್ತೆ. ಸೊ ಐ ಆಮ್ ಟೆಲಿಂಗ್ ಯು ದ ಚಾನ್ಸಸ್. ಸೊ ಇದೇ ರೀತಿ ನಾವು ಈಗ ಅಫರ್ಮೇಶನ್ಸ್ಗೆ ಬರೋಣ. ಸೊ ಈ ತರ ಎಲ್ಲಾ ಎಲಿಮೆಂಟ್ಸ್, ಪಂಚಭೂತಗಳು, ಆಯ್ತಾ, ಭೂಮಿ, ನೀರು, ಅಗ್ನಿ, ವಾಯು, ಆಕಾಶ, ಅರ್ತ್, ವಾಟರ್, ಏರ್, ಸ್ಪೇಸ್ ಅಂಡ್ ಫೈರ್, ರೈಟ್, ಇದೆಲ್ಲಾನು ಸೇರಿಬಿಟ್ಟು ನಮ್ಮ ದೇಹ ಆಗಿರೋದು. ಅದೇ ರೀತಿ ಎಲ್ಲದರಲ್ಲೂ, ಎಲ್ಲಾ ವಸ್ತುಗಳಲ್ಲೂ ಪಂಚಭೂತಗಳೂ ಇರುತ್ತೆ. ಸೊ ನಾವೇನ್ ಮಾಡ್ಬೇಕು, ಅದನ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ನೋಡ್ಬೇಕು. ನಮ್ಮ ದೇಹದಲ್ಲಿ ಆಗ್ಲಿ ಪಂಚಭೂತಗಳು ಬ್ಯಾಲೆನ್ಸ್ಡ್ ಸ್ಟೇಟ್ ಅಲ್ಲಿ ಇರ್ಬೇಕು. ಅವಾಗ ಎಲ್ಲಾ ದೋಷಗಳು ಕೂಡ ಬ್ಯಾಲೆನ್ಸ್ ಆಗುತ್ತೆ, ಎಲ್ಲಾ ಕೋಶಗಳು ಕೂಡ ಬ್ಯಾಲೆನ್ಸ್ ಆಗುತ್ತೆ. ಓಕೆ, ನಾನು ಅದನ್ನೆಲ್ಲ ಡೀಟೇಲ್ ಆಗಿ ಹೇಳ್ತೀನಿ, ಯಾವ್ಯಾವ ದೋಷಗಳಿದೆ, ಯಾವ್ಯಾವ ಕೋಶಾಸ್ ಇದೆ ನಮ್ಮ ಒಳಗಡೆ, ಬಾಡಿಯ ಒಳಗಡೆ. ಸೊ ಅದನ್ನೆಲ್ಲ ನೆಕ್ಸ್ಟ್ ಕ್ಲಾಸಸ್ ಅಲ್ಲಿ ಹೇಳ್ತಾ ಹೋಗ್ತೀನಿ, ಒನ್ ಬೈ ಒನ್ ಕವರ್ ಮಾಡೋಣ. ಓಕೆ, ಮತ್ತೆ ಇದನ್ನ ನಾವು ಬ್ಯಾಲೆನ್ಸ್ಡ್ ಆಗಿ ಇಟ್ಕೊಳ್ಳೋದಕ್ಕೆ ಮೆಂಟಲಿ ನಾವು ಯಾವ ರೀತಿ ಸಪೋರ್ಟ್ ಮಾಡಬಹುದು, ಅದರಲ್ಲಿ ಲಾ ಆಫ್ ಅಟ್ರಾಕ್ಷನ್ ತುಂಬಾನೇ ಹೆಲ್ಪ್ ಮಾಡುತ್ತೆ. ಓಕೆ, ಸೊ ಏನಿದು ಲಾ ಆಫ್ ಅಟ್ರಾಕ್ಷನ್ ಅಂತಂದ್ರೆ, ಜಸ್ಟ್ ಲೈಕ್ ಲಾ ಆಫ್ ಗ್ರಾವಿಟಿ, ಆಯ್ತಾ. ಸೊ ನಾವೇನು ಒಂದು ಆಬ್ಜೆಕ್ಟ್ ಇಟ್ಕೊಂಡ್ ಮೇಲೆ ತೋರಿದ್ರೆ ಅದೇ ರೀತಿ ಫೋರ್ಸ್ ಆಗಿ ಕೆಳಗಡೆ ಬರುತ್ತೆ, ರೈಟ್. ಸೊ ಇದೇ ತರನೇ ಲಾ ಆಫ್ ಗ್ರಾವಿಟಿ ಅನ್ನೋದು ಎಲ್ಲರಿಗೂ ಹೇಗೆ ಅಪ್ಲೈ ಆಗುತ್ತೋ, ಅದೇ ರೀತಿ ಲಾ ಆಫ್ ಅಟ್ರಾಕ್ಷನ್ ಅನ್ನೋದು ಕೂಡ ಎಲ್ಲರಿಗೂ ಅಪ್ಲೈ ಆಗುತ್ತೆ, ಆಯ್ತಾ. ಏನಿದು ಅಂತಂದ್ರೆ, ನಾವು ಯಾವ ಥಾಟ್ ನಮ್ಮಿಂದ ಹೊರಗಡೆ ಹಾಕ್ತಿವೋ, ಅದೇ ರೀತಿ ವಿ ಆಕ್ಟ್ ಲೈಕ್ ಅನ್ ಆಂಟೆನಾ. ಒಂದು ಆಂಟೆನಾ ರೀತಿಯಲ್ಲಿ, ಒಂದೇನು ಟವರ್ ರೀತಿಯಲ್ಲಿ ನಾವು ವರ್ಕ್ ಮಾಡ್ತಾ ಇರ್ತೀವಿ. ಓಕೆ, ಸೊ ಯಾವ ರೀತಿ ಸಿಗ್ನಲ್ಸ್ ನ ಹೊರಗೆ ಹಾಕ್ತಿವೋ, ಅದೇ ರೀತಿ ಫ್ರೀಕ್ವೆನ್ಸಿ ಇರೋ ಸಿಗ್ನಲ್ ನ ಅಟ್ರಾಕ್ಟ್ ಮಾಡ್ತೀವಿ, ಆಯ್ತಾ. ಒಂದು ಎಕ್ಸಾಂಪಲ್ ಅಂತಂದ್ರೆ ರೇಡಿಯೋ ಚಾನೆಲ್, ರೇಡಿಯೋ. ಓಕೆ, ರೇಡಿಯೋದಲ್ಲಿ ನಾವು ಯಾವ ಫ್ರೀಕ್ವೆನ್ಸಿನ ಟ್ಯೂನ್ ಮಾಡ್ತೀವೋ ಅದೇ ಫ್ರೀಕ್ವೆನ್ಸಿಯ ಇದನ್ನ ಅಟ್ರಾಕ್ಟ್ ಮಾಡ್ತೀವಿ, ರೈಟ್. ಆ ಚಾನೆಲ್ಗೆ ನಾವು ಹೋಗಿ ನಿಲ್ತೀವಿ, ಅಂಡ್ ಅದೇ ಚಾನೆಲ್ ಅಲ್ಲಿ ಪ್ಲೇ ಆಗ್ತಿರೋ ಎಲ್ಲ ಸಾಂಗ್ಸು, ಮ್ಯೂಸಿಕ್ಸು ಎಲ್ಲ ಪ್ಲೇ ಆಗುತ್ತೆ, ರೈಟ್. ಸೊ ಅದೇ ರೀತಿ ನಮ್ಗೆ ಯಾವ ಚಾನಲ್ಗೆ ಬೇಕು, ಯಾವ ಫ್ರೀಕ್ವೆನ್ಸಿಗೆ ಟ್ಯೂನ್ ಮಾಡ್ಬೇಕು ಅನ್ನೋದು ಗೊತ್ತಿರ್ಬೇಕು, ರೈಟ್. ಇವಾಗ ನಮಗ್ ಬೇಕಾಗಿರೋದು ಹ್ಯಾಪಿ ಫ್ರೀಕ್ವೆನ್ಸಿ, ಗುಡ್ ಫ್ರೀಕ್ವೆನ್ಸಿ, ಅಂದ್ರೆ ಹೈಯರ್ ಫ್ರೀಕ್ವೆನ್ಸೀಸ್, ರೈಟ್. ಅಂದ್ರೆ ಹ್ಯಾಪಿನೆಸ್ ಆಗಿರ್ಬೋದು, ಗ್ರಾಟಿಟ್ಯೂಡ್ ಆಗಿರ್ಬೋದು, ಲವ್ ಆಗಿರ್ಬೋದು, ಕೇರ್ ಆಗಿರ್ಬೋದು, ರೈಟ್. ಸೊ ಇದೆಲ್ಲಾನು ಏನ್ ಬರುತ್ತೆ, ಹೈಯರ್ ಫ್ರೀಕ್ವೆನ್ಸಿಗೆ ಬರುತ್ತೆ. ಅದೆಲ್ಲದಕ್ಕೂ ಒಂದೊಂದು ಫ್ರೀಕ್ವೆನ್ಸಿ ಇದೆ, ಆಯ್ತಾ. ಸೊ ಆ ತರ ನಾವು ನೋಡಿದಾಗ ಎಲ್ಲ ತುಂಬಾನೇ ಇಟ್ ಇಸ್ ಅ ವಾಸ್ಟ್ ಕಾನ್ಸೆಪ್ಟ್, ತುಂಬಾನೇ ರೀತಿಯಲ್ಲಿ, ಆಯ್ತಾ, ತುಂಬಾ ಥರದಲ್ಲಿ, ತುಂಬಾ ಟೈಪ್ಸ್ ಅಲ್ಲಿ ಮಾಡ್ತಾ ಹೋಗ್ಬೋದು. ಬಟ್ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಇರೋದು ಇವತ್ತು ಅಫರ್ಮೇಶನ್ಸ್ ಬಗ್ಗೆ. ಓಕೆ, ಹೇಗೆ ಮಾಡೋದು ಅಫರ್ಮೇಶನ್ಸ್ ಅಂದ್ರೆ, ನಾವಿಲ್ಲಿ ವಾಟರ್ ಟೆಕ್ನಿಕ್ ನ ಯೂಸ್ ಮಾಡ್ಕೊಂಡು ಅಫರ್ಮೇಶನ್ಸ್ ನ ವಾಟರಿಗೆ ಹಾಕ್ಬಿಟ್ಟು ನಾವು ನಮ್ಮನ್ನ ನಾವು ಎನರ್ಜೈಸ್ ಮಾಡ್ಕೊಳ್ಳೋದು. ಫಸ್ಟ್ ವಾಟರ್ನ ಎನರ್ಜೈಸ್ ಮಾಡ್ತೀವಿ, ಆ ನೀರನ್ನ ಪದೇ ಪದೇ ಕುಡಿತಾ ನಮ್ಮನ್ನ ನಾವು ಎನರ್ಜೈಸ್ ಮಾಡ್ಕೋತೀವಿ. ಹೇಗೆ ಅದನ್ನ ಮಾಡೋದು? ವಾಟರ್ ಹ್ಯಾಸ್ ಮೆಮೊರಿ. ಓಕೆ, ಇದನ್ನ ಹೇಳಿದ್ನ ನಾನು, ವಾಟರ್ ಹ್ಯಾಸ್ ಮೆಮೊರಿ. ಯಾರಿಗಾದ್ರೂ ಕಾನ್ಸೆಪ್ಟ್ ಗೊತ್ತಾ ಇದು? ಗೊತ್ತು ಮ್ಯಾಮ್, ಬಟ್ ನೀವ್ ಹೇಳಿರ್ಲಿಲ್ಲ. ಹಾ, ಓಕೆ. ಇಲ್ಲ, ನಾನು ಬೇರೆ ತುಂಬಾ ಕ್ಲಾಸಸ್ ಆಯ್ತಲ್ಲ, ಯಾವ್ದ್ರಲ್ಲಿ ಹೇಳಿದೀನಿ ಇಲ್ಲ ಅಂತ ಹೇಳ್ಬಿಟ್ಟು ನಂಗೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗ್ಬಿಟ್ಟಿದೆ ಇವಾಗ. ಓಕೆ, ಅದಕ್ಕೆ ಕೇಳಿದ್ದೆ ನಾನು. ಓಕೆ, ಡಾಕ್ಟರ್ ಇಮೋಟೋನ್ ಅವರು
ವಾಟರ್ ಹ್ಯಾಸ್ ಮೆಮೊರಿ ಅಂತ ಹೇಳ್ಬಿಟ್ಟು ಪ್ರೂವ್ ಮಾಡಿದ್ದಾರೆ. ಬಟ್ ಅವ್ರು ಪ್ರೂವ್ ಮಾಡೋಕ್ ಮುಂಚೆನೆ ನಮ್ಮ ಟ್ರೆಡಿಷನ್ ಅಲ್ಲಿ ಇದನ್ನ ನಾವು ತುಂಬಾನೇ ಅಪ್ಲೈ ಮಾಡ್ಕೊಂಡಿದೀವಿ. ಓಕೆ, ಜಸ್ಟ್ ಲೈಕ್ ಅವಾಗೆಲ್ಲ ಋಷಿ ಮುನಿಗಳು ಏನ್ ಮಾಡ್ತಾ ಇದ್ರು, ಕಮಂಡಲದಲ್ಲಿ ನೀರ್ ತುಂಬಿಸಿಟ್ಕೊಂತ ಇದ್ರು ಅಲ್ವಾ. ಸೊ ಅದನ್ನ ಸ್ಪ್ರೇ ಮಾಡೋದು, ಯಾರಿಗಾದ್ರೂ ಹೌದು. ಶಾಪ ಹಾಕ್ಬೇಕು ಅಂತಂದ್ರೆ ಹಿಂಗೆ ಟಕ್ಕಂತ ಹಾಕೋದು, ಅದನ್ನ ಇಟ್ಕೊಂಡು ಹಾಕೋದು. ಇಲ್ಲಾಂದ್ರೆ ಯಾರಿಗಾದ್ರೂ ವರ ಕೊಡ್ಬೇಕು ಅಂದ್ರೂ ಅದನ್ನ ಇಟ್ಕೊಂಡು ನೀರ್ ಹಾಕೋದು. ಸೊ ಈ ತರ ವಾಟರ್ ಹ್ಯಾಸ್ ಮೆಮೊರಿ ಅನ್ನೋದನ್ನ ಅವರ ಋಷಿ ಮುನಿಗಳು ತಾವು ಏನು ಜ್ಞಾನವನ್ನ ಸಿದ್ಧಿಸ್ಕೊಂಡಿದ್ರು, ಆ ಕಮಂಡಲದಲ್ಲಿರುವ ನೀರಿನಲ್ಲಿ ಅದನ್ನ ಸ್ಟೋರ್ ಮಾಡಿ ಇಟ್ಕೊಂತ ಇದ್ರು. ಆಯ್ತಾ. ಅದೇ ರೀತಿ ನಾವು ಇವನ್ ತೀರ್ಥ ಆಗಿರ್ಬೋದು, ಪ್ರಸಾದ ಆಗಿರಬಹುದು, ಪ್ರೋಕ್ಷಣೆ ಮಾಡೋದಾಗಿರಬಹುದು. ಸೊ ಇದೆಲ್ಲದರಲ್ಲೂ ಇರುವುದು ಸೇಮ್ ಕಾನ್ಸೆಪ್ಟ್, ವಾಟರ್ ಹ್ಯಾಸ್ ಮೆಮೊರಿ. ಬಟ್ ನಾವು ನಮ್ಮಲ್ಲೇ ಇರೋರು ಹೇಳಿದ್ರೆ ಅರ್ಥ ಆಗೋದಿಲ್ಲ. ಅದಕ್ಕೆ ನಮಗೆ ವೆಸ್ಟರ್ನ್ ಕಲ್ಚರ್ ಅಲ್ಲಿ ಏನ್ ಹೇಳಿದ್ರು ನಮ್ಗೆ ಅದೇ ಪ್ರೂಫ್. ಓಕೆ, ಈಗ ಪ್ರೂಫ್ ತೋರಿಸ್ತೀನಿ. ಡಾಕ್ಟರ್ ಇಮೋಟೋ ಅನ್ನೋರು ಅದನ್ನ ಪ್ರೂವ್ ಮಾಡಿದ್ರು. ಯಾವ ರೀತಿ ಅಂದ್ರೆ, ಸೊ ಗೊತ್ತಿಲ್ಲದೆ ಇರೋರಿಗೆ ಗೊತ್ತಾಗ್ಲಿ ಅಂತ ಹೇಳ್ತಾ ಇದ್ದೀನಿ. ನೋಡಿ, ಇಲ್ಲಿ ಕೆಲವೊಂದು ಪ್ಯಾಟರ್ನ್ಸ್ ಬಂದಿದೆ. ಅವ್ರು ಏನ್ ಮಾಡಿದ್ರು, ಕೆಲವೊಂದು ಒಂದಿಷ್ಟು ಬಾಟಲ್ಸ್ ನ ತಗೊಂಡು ಅಥವಾ ಗ್ಲಾಸ್ ಇದನ್ನ ತಗೊಂಡು ಅದರಲ್ಲಿ ನೀರನ್ನ ತಗೊಂಡು, ವಾಟರ್, ರೈಟ್, ಎಲ್ಲದರಲ್ಲೂ ವಾಟರ್, ನೀರನ್ನ ತುಂಬಿಸಿದ್ರು. ಆ ನೀರನ್ನ ತುಂಬಿಸಿ ಆಮೇಲೆ ಏನ್ ಮಾಡಿದ್ರು, ಒಂದೊಂದಕ್ಕೆ ಒಂದೊಂದ್ ತರ ಇನ್ಸ್ಟ್ರಕ್ಷನ್ಸ್. ಆಯ್ತಾ. ಒಂದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಹೇಳ್ತಾ ಹೋದ್ರು, ಒಂದಕ್ಕೆ ವಿಸ್ಡಮ್ ಅನ್ನೋ ಒಂದು ವರ್ಡ್ ಅನ್ನ ಬರ್ದು ಹಚ್ಚಿದ್ರು. ಓಕೆ, ಸೊ ಕೆಲವೊಂದಕ್ಕೆ ಬರ್ದು ಹಚ್ಚಿದ್ದಾರೆ, ಕೆಲವೊಂದಕ್ಕೆ ಅವರು ಹೇಳಿದ್ದಾರೆ ಕೂಡ. ಅಂದ್ರೆ ಒಂದಕ್ಕೆ ಬೈಯೋದು, ಒಂದಕ್ಕೆ ಹೊಗಳೋದು. ಆಯ್ತಾ. ಅವರು ಈ ತರ ವರ್ಡ್ಸ್ ನ ಯೂಸ್ ಮಾಡಿದ್ದಾರೆ, ಬೈಯುವಾಗ ಮತ್ತೆ ಹೊಗಳುವಾಗ. ರೈಟ್. ಯಾವಾಗ ಅವರು ಹೊಗಳ್ತಾರೋ ಅವಾಗೆಲ್ಲ ಒಳ್ಳೆ ಪ್ಯಾಟರ್ನ್ಸ್ ಬಂದಿದೆ. ನೋಡಿ ಇಲ್ಲಿ ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಇದ್ದಾಗ ಯಾವ ರೀತಿ ಪ್ಯಾಟರ್ನ್ ಬಂದಿದೆ ಇದೆಲ್ಲಾನು. ಫಸ್ಟ್ ಅವರು ಅದನ್ನೆಲ್ಲ ಒಂದೊಂದು ಗ್ಲಾಸ್ ವಾಟರ್ ಅಲ್ಲಿ ಒಂದ್ ತಗೊಳ್ಳೋದು, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಓಕೆ, ಇನ್ನೊಂದ್ ತಗೊಳ್ಳೋದು, ಟ್ರೂತ್ ಟ್ರೂತ್ ಟ್ರೂತ್. ಆಯ್ತಾ, ಸತ್ಯ ಸತ್ಯ. ದೆನ್ ಐ ಲವ್ ಯು ಐ ಲವ್ ಯು ಐ ಲವ್ ಯು. ಆಮೇಲೆ ಯು ಆರ್ ಬ್ಯಾಡ್, ಯು ಆರ್ ಇವಿಲ್, ರೈಟ್, ಡಿಸ್ಕಸ್ಟಿಂಗ್. ಸೊ ಈ ತರ ಎಲ್ಲ ವರ್ಡ್ಸ್. ಆಯ್ತಾ. ಸೊ ಯಾವಾಗ ಒಳ್ಳೆ ಒಳ್ಳೆ ಪದಗಳನ್ನ ಹೇಳ್ತಾ ಹೋದ್ರು ಅದನ್ನೆಲ್ಲ ಅದು ಸ್ಟೋರ್ ಮಾಡ್ಕೊಂಡಿತ್ತಲ್ವಾ, ಎಲ್ಲಾ ಬಾಟಲ್ಗಳನ್ನು, ಒಂದೊಂದು ಬಾಟಲ್ಗಳಿಗೆ ಒಂದೊಂದ್ ತರ ಮಾಡಿ, ಆಯ್ತಾ, ಆ ಎಲ್ಲಾ ಬಾಟಲ್ ನೀರ್ಗಳನ್ನ ಫ್ರೀಸ್ ಮಾಡಿದ್ರು. ಫ್ರೀಸ್ ಮಾಡಿದ್ಮೇಲೆ ತಗೊಂಡ್ಬಿಟ್ಟು ಮೈಕ್ರೋಸ್ಕೋಪ್ ಅಲ್ಲಿ ಇಟ್ಟು ನೋಡಿದಾಗ ಈ ತರ ಪ್ಯಾಟರ್ನ್ ಬಂದಿರೋದು. ಓಕೆ, ನೋಡಿ ಇಲ್ಲಿ ಥ್ಯಾಂಕ್ ಯು ಇದ್ದಾಗ ಯಾವ ರೀತಿ ಒಳ್ಳೆ ಪ್ಯಾಟರ್ನ್, ವಿಸ್ಡಮ್, ಟ್ರೂತ್ ಆಗಿರ್ಬೋದು. ಆಯ್ತಾ. ಸೊ ಆಮೇಲೆ ಏಂಜಲ್ ಅನ್ನೋ ತರ, ರೈಟ್, ಐ ಲವ್ ಯು, ಪೀಸ್, ಅವಾಗೆಲ್ಲ ಯಾವ ಪ್ಯಾಟರ್ನ್ಸ್ ಬಂದಿದೆ. ಆಯ್ತಾ. ಆಮೇಲೆ ಡಿಸ್ಕಸ್ಟಿಂಗ್, ಯು ಮೇಕ್ ಮಿ ಸೇಕ್, ಈವಿಲ್. ಸೊ ಇದೆಲ್ಲ ಇಂಗ್ಲಿಷ್ ಪದಗಳು. ಅದೇ ರೀತಿ ನೀವು ಕನ್ನಡದಲ್ಲಿ ಮಾಡಿದ್ರು ಎಲ್ಲ ಪ್ರತಿಯೊಂದು ಪದಕ್ಕೂ ಅದರದ್ದೇ ಆದ ವೈಬ್ರೇಷನ್ ಇರುತ್ತೆ. ಆಯ್ತಾ. ಆ ವೈಬ್ರೇಷನ್ಸೇ ಈ ಪ್ಯಾಟರ್ನ್ಸ್ ನ ಕ್ರಿಯೇಟ್ ಮಾಡೋದು. ಓಕೆ, ಸೊ ಓಂ ಅಂತ ಹೇಳಿದ್ರೆ ಅದಕ್ಕೆ ಒಂದು ವೈಬ್ರೇಷನ್, ಅಮ್ ಅಂತ ಹೇಳಿದ್ರೆ ಅದಕ್ಕೊಂದು ವೈಬ್ರೇಷನ್, ವಮ್ ಹೇಳಿದ್ರೆ ಅದಕ್ಕೊಂದು ವೈಬ್ರೇಷನ್, ಲಮ್ ಹೇಳಿದ್ರೆ ಅದಕ್ಕೊಂದು ವೈಬ್ರೇಷನ್. ಇದೇ ರೀತಿ ಚಕ್ರಗಳಲ್ಲೂ ಕೂಡ ವೈಬ್ರೇಷನ್ಸ್ ವರ್ಕ್ ಆಗೋದು, ಅದು ಬೇರೆ ಪ್ರಶ್ನೆ. ಬಟ್ ಇವಾಗ ಈ ರೀತಿ ಅಂದ್ರೆ ಇಂಗ್ಲಿಷ್ ವರ್ಡ್ಸ್ ಆಗಿರ್ಬೋದು, ಕನ್ನಡ ಆಗಿರ್ಬೋದು, ಬೇರೆ ಯಾವ್ದೋ ಲ್ಯಾಂಗ್ವೇಜ್ ಆಗಿರ್ಬೋದು. ಆದ್ರೆ ನೀವು ಬೈತಿದ್ದೀರಾ ಅಂದ್ರೆ ಅದರ ವೈಬ್ರೇಷನ್ ಬೇರೆ ಇರುತ್ತೆ, ನೀವು ಹೊಗಳ್ತಾ ಇದ್ದೀರಾ ಅಂದ್ರೆ ಆ ಪದಗಳ ವೈಬ್ರೇಷನ್ಸ್ ಬೇರೆ ಇರುತ್ತೆ. ಸೊ ಆ ತರ ಥ್ಯಾಂಕ್ ಯು, ವಿಸ್ಡಮ್, ಟ್ರೂತ್, ಇದೆಲ್ಲಾನು ಒಳ್ಳೆ ಒಳ್ಳೆ ಪ್ಯಾಟರ್ನ್ಸ್ ಬಂತು. ಅದೇ ರೀತಿ ಡಿಸ್ಕಸ್ಟಿಂಗ್, ಈವಿಲ್, ಸಿಕ್, ರೈಟ್, ಈ ತರ ಕೆಟ್ಟ ಕೆಟ್ಟ ಪದಗಳು ಅಥವಾ ಬ್ಯಾಡ್ ವರ್ಡ್ಸ್ ಆಗಿರ್ಬೋದು, ಅದನ್ನೆಲ್ಲ ಹೇಳಿದಾಗ ನಮ್ಗೆ ಬ್ಯಾಡ್ ಪ್ಯಾಟರ್ನ್ಸ್, ಚೆನ್ನಾಗಿಲ್ದೆ ಇರೋ ಪ್ಯಾಟರ್ನ್ಸ್ ಬಂದಿದೆ. ಸೊ ಇದೇ ನಮ್ಮ ದೇಹದಲ್ಲೂ ಕೂಡ ಆಗೋದು. ಓಕೆ, ಐ ಸ್ಟಾಪ್ ಶೇರಿಂಗ್. ಅದಕ್ಕೆ ನಾವು ಒಳ್ಳೆ ಒಳ್ಳೆ ಪದಗಳನ್ನ ಹೇಳಿದಾಗ ನಮ್ಮ ದೇಹದಲ್ಲಿ ಪ್ರತಿಯೊಂದು ಸೆಲ್, ಜೀವಕೋಶಗಳಲ್ಲೂ, ಪ್ರತಿ ಅಣು ಅಣುವಿನಲ್ಲೂ, ಕಣ ಕಣದಲ್ಲೂ ನೀರಿನ ಅಂಶ ಇದೆ. ನಾವು ಮಾತಾಡ್ತಾ ಇರೋದನ್ನ ಅದೆಲ್ಲ ಒಳಗಡೆ ವೈಬ್ರೇಷನ್ ಸ್ಟಾರ್ಟ್ ಆಗಿರುತ್ತೆ, ಎಲ್ಲ ಬಾಡಿದ ಎಲ್ಲಾ ಪಾರ್ಟ್ಸು ನೆನ್ಪಿಟ್ಕೊಳ್ಳುತ್ತೆ. ಓಕೆ, ಬರೀ ಬ್ರೈನಿಗೆ ಮಾತ್ರ ಕೆಪಾಸಿಟಿ ಇಲ್ಲ, ಪ್ರತಿಯೊಂದು ಸೆಲ್ಸ್ ಅಲ್ಲೂ ಚಿಕ್ಕ ಚಿಕ್ಕ ಬ್ರೈನ್ಸ್ ಇದೆ ಅಂತ ಅನ್ಕೊಳ್ಳಿ. ಸೊ ಆ ತರ ಎವ್ರಿ ಸೆಲ್ ಹ್ಯಾಸ್ ಇಟ್ಸ್ ಮೆಮೊರಿ. ಓಕೆ, ಈವನ್ DNA ಅಲ್ಲಿ ನಾವೆಲ್ಲ ಮೆಮೊರೀಸ್ ನ ಸ್ಟೋರ್ ಮಾಡಿಟ್ಕೊಂತೀವಿ. DNA ಇದೆ, ರೈಟ್, ನಮ್ಗೆ ಸೆಲ್
ನಮ್ಮ ಇಡೀ ದೇಹದಲ್ಲಿ ಅತಿ ದೊಡ್ಡ ಸೆಲ್ ಯಾವುದು? ಅದರಲ್ಲೂ ಫಿಮೇಲ್ ಅಲ್ಲಿ ಓವಮ್. ಓಕೆ, ಎಗ್. ಆಯ್ತಾ? ಅದರಲ್ಲಿ ಕೂಡ DNA ಪ್ಯಾಟರ್ನ್ಸ್, ಕ್ರೋಮೋಸೋಮ್ಸ್, ಅದರೊಳಗೆ ಏನು ನಮ್ದೆಲ್ಲ ಮೆಮೊರೀಸ್ ಸ್ಟೋರ್ ಆಗಿದೆ. ನಮ್ಮೆಲ್ಲ ಬಂಡವಾಳ ರೈಟ್, ಎಲ್ಲಾನು ಅಲ್ಲಿ ಸ್ಟೋರ್ ಆಗಿದೆ ಅಲ್ವಾ? ಸೊ ಅದೇ ರೀತಿ ನಾವು ವಿ ಕ್ಯಾರಿ ಮೆಮೊರಿ ಇನ್ ಆಲ್ ದ ಸೆಲ್ಸ್. ಎಲ್ಲಾ ಸೆಲ್ಸ್ ಅಲ್ಲೂ ಮೆಮೊರಿನ ಕ್ಯಾರಿ ಮಾಡ್ತಾ ಇರ್ತೀವಿ. ರೈಟ್, ಎಲ್ಲಾ ಸೆಲ್ಸ್ ಅಲ್ಲೂ ಅದರದ್ದೇ ಆದ ಮೆಮೊರಿ ಇದೆ ಮತ್ತು ಅದನ್ನೆಲ್ಲ ಮೇಂಟೈನ್ ಮಾಡುವಂಥದ್ದು. ಈವನ್ ನೀರು ಕೂಡ, ನೀರಿನ ಅಂಶ ಕೂಡ ಅಷ್ಟೇ ಇದೆ. ರೈಟ್, ಎಲ್ಲ ಪ್ರತಿ ಸೆಲ್ಸ್ ಅಲ್ಲೂ ನೀರಿನ ಅಂಶ ಇದೆ. ನೀರಿಗೂ ಮೆಮೊರಿ ಇದೆ. ಆ ನೀರೇ ಆ ಸೆಲ್ಸಿನ ಮೆಮೊರಿನ ಕ್ರಿಯೇಟ್ ಮಾಡ್ತಾ ಇದೆ. ಈ ಪ್ಯಾಟರ್ನ್ ನ ನೋಡಿದ್ರೆ ನಾವು ಹೊರಗಡೆ ಇರೋ ನೀರನ್ನ ಕನ್ಸ್ಯೂಮ್ ಮಾಡ್ತಾ ಇರುವಾಗ ಪ್ರತಿ ಸೆಲ್ಸಿಗೂ ಅದು ರೀಚ್ ಆಗತ್ತಾ? ಸೊ ಹೊರಗಡೆ ಈಗೇನ್ ನೀರು ಸುಮ್ಮನೆ ಕುಡಿತೀವಲ್ವಾ, ಇದಕ್ಕೆ ಒಂದು ಮೆಮೊರಿ ಇದೆ ಅಂದ್ರೆ ನಾವು ಅದನ್ನ ಯೂಸ್ ಮಾಡ್ಕೋಬಹುದಾ? ಸೊ ಇದನ್ನೇ ನಾವು ವಾಟರ್ ಟೆಕ್ನಿಕ್, ವಾಟರ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಆಗಿ ಯೂಸ್ ಮಾಡ್ತೇವೆ. ಓಕೆ, ಸೊ ಇದು ಎಲ್ಲರಿಗೂ ವರ್ಕ್ ಆಗುತ್ತೆ ಬಿಕಾಸ್ ಸೈನ್ಸ್ ಹ್ಯಾಸ್ ಪ್ರೂವ್ಡ್. ಆಯ್ತಾ? ಸೈನ್ಸ್ ನಮ್ಮ ಸೈಂಟಿಸ್ಟ್ ಅಂತ ಏನ್ ಕರಿತೀವೋ ಅವರೆಲ್ಲ ಪ್ರೂವ್ ಮಾಡಿದ್ದಾರೆ. ಓಕೆ, ಅದಕ್ಕೂ ಮುಂಚೆನೆ ನಮ್ಮ ಸಾಧು ಸಂತರು ಎಲ್ಲರೂ, ಋಷಿ ಮುನಿಗಳು ಎಲ್ಲರೂ ಅಳವಡಿಸ್ಕೊಂಡು ಅವರು ಕೂಡ ಅದನ್ನ ಮುಂದುವರ್ಸ್ಕೊಂಡು ಕೂಡ ಬಂದಿದ್ದಾರೆ. ಓಕೆ, ಮಡಿ ಆಗಿರ್ಬೋದು, ಮೈಲಿಗೆ ಆಗಿರ್ಬೋದು, ಅವರು ಎಲ್ಲ ಪ್ರತಿ ಕಾನ್ಸೆಪ್ಟ್ ಅಲ್ಲೂ ಇದು ವಾಟರ್ ಹ್ಯಾಸ್ ಮೆಮೊರಿ ಅನ್ನೋದನ್ನ ಇಂಡೈರೆಕ್ಟ್ಲಿ ಹೇಳ್ತಾ ಬಂದಿದ್ದಾರೆ. ನಾವು ಅದನ್ನ ಬೇರೆಯವ್ರು ಬಂದು ಹೇಳ್ದಾಗ್ಲೇ ನಾವು ಅದನ್ನ ಓಕೆ ಇಟ್ ಈಸ್ ಸೈಂಟಿಫಿಕಲಿ ಪ್ರೂವ್ಡ್ ಅಂತ ಒಪ್ಕೊಂಡಿದೀವಿ. ಓಕೆ, ಅಟ್ಲೀಸ್ಟ್ ಇವಾಗಾದ್ರೂ ಒಪ್ಕೊಂಡಿದ್ದೀರಾ? ಸೈಂಟಿಫಿಕಲಿ ಒಟ್ನಲ್ಲಿ ಈ ಟೆಕ್ನಿಕ್ ವರ್ಕ್ ಆಗುತ್ತೆ ಅಂತ ಕಾನ್ಫಿಡೆನ್ಸ್ ಬಂತಾ? ಓಕೆ, ಎಸ್ ಮ್ಯಾಮ್. ಎಸ್. ಓಕೆ, ಈಗ ಈ ಟೆಕ್ನಿಕ್ ವರ್ಕ್ ಆಗುತ್ತೆ ಅಂತ ಗೊತ್ತಾಯ್ತು. ಇದಕ್ಕೆ ನಾವು ಅಫರ್ಮೇಶನ್ಸ್ ಹಾಕ್ಬಿಟ್ಟು ನಾವು ಅಂದ್ರೆ ಈ ವಾಟರ್ ಹ್ಯಾಸ್ ಮೆಮೊರಿ ಅನ್ನೋದನ್ನ ಯೂಸ್ ಮಾಡ್ಕೊಂತ ಇದೀವಿ. ಆಯ್ತಾ? ಪ್ರತಿ ನೀರಿನ ಅಣು ಕಣಗಳಿಗೂ ಕೂಡ, ಪ್ರತಿಯೊಂದು ಆಟಮ್ಸ್ ಮಾಲಿಕ್ಯೂಲ್ಸ್ಗೂ ಕೂಡ ನಾವು ಆ ಒಂದು ಶಕ್ತಿ ಇರೋದನ್ನ ನಾವು ಯೂಸ್ ಮಾಡ್ಕೊಂತ ಇದೀವಿ. ಓಕೆ, ಇದಕ್ಕೆ ಮೆಮೊರಿ ಇದೆ ಅಂತಂದ್ರೆ ನಾವು ಏನ್ ಫೀಡ್ ಮಾಡ್ಬೇಕು? ಆಯ್ತಾ? ಸೊ ಪ್ರತಿ ಸರಿ ನಾವು ನೆಗೆಟಿವ್ ಮಾತಾಡ್ದಾಗ್ಲೂ ಇದಕ್ಕೆ ಕೇಳಿಸುತ್ತೆ. ಆಯ್ತಾ? ಆದ್ರೆ ಮಾತಾಡದೇ ಇದ್ದಾಗ, ಪ್ರತಿ ಸರಿ ನೆಗೆಟಿವ್ ಆಗಿ ಥಿಂಕ್ ಮಾಡಿದಾಗ ನಮ್ಮ ಒಳಗಿರುವ ಎಲ್ಲ ಸೆಲ್ಸ್ ಅಲ್ಲೂ ಇರೋ ನೀರು ಅದನ್ನ ಸ್ಟೋರ್ ಮಾಡಿರುತ್ತೆ. ಆಯ್ತಾ? ಈವನ್ ಇಫ್ ಯು ಥಿಂಕ್ ಅಬೌಟ್ ಇಟ್, ಅದು ಕೂಡ ಒಂದು ವೈಬ್ರೇಷನ್ ಆಗಿ ನಮ್ಮ ದೇಹದಲ್ಲಿ ಸಂಚಲನ ಮಾಡ್ತಾ ಇದೆ. ಆಯ್ತಾ? ಅದಕ್ಕೆ ಆದಷ್ಟು ಇವತ್ತಿನಿಂದ ಬಿಕಮ್ ಅವೇರ್ ಆಫ್ ಯೋರ್ ಥಾಟ್ಸ್. ನಿಮ್ಮ ಆಲೋಚನೆಗಳು ಹೇಗಿದೆ, ಯಾವ ರೀತಿ ಇದೆ, ಆಯ್ತಾ? ಅದನ್ನೆಲ್ಲ ಫಸ್ಟ್ ನೋಡ್ಕೊಳ್ಳಿ. ಆಯ್ತಾ? ಅದನ್ನೆಲ್ಲಾನು ಲಿಸ್ಟ್ ಡೌನ್ ಮಾಡಿ. ನನಗೇನೇನು ಆಲೋಚನೆಗಳು ಬರುತ್ತೆ, ಆಯ್ತಾ? ಸುಮ್ಮನೆ ಶಾರ್ಟ್ ಆಗಿ ಬರಿತಾ ಹೋಗಿ. ಆಯ್ತಾ? ಒಂದು ಯಾವ್ದಾದ್ರು ಬುಕ್ಲೆಟ್ ಇದ್ರೆ, ಯಾವ್ದಾದ್ರು ಪೇಪರ್ ಆದ್ರೂ ಇದ್ರೆ ಅದರಲ್ಲಿ ಬರಿತಾ ಹೋಗಿ ನಮ್ಗೆ ಯಾವ ತರ ಆಲೋಚನೆಗಳು ಬರುತ್ತೆ. ಅಂಡ್ ಇಫ್ ಯು ವಾಂಟ್ ಟು ಚೇಂಜ್ ಯುವರ್ ಫ್ರೀಕ್ವೆನ್ಸಿ, ಆಯ್ತಾ? ನಾನು ಹೇಳಿದೆ ಫ್ರೀಕ್ವೆನ್ಸಿ ಟ್ಯೂನ್ ಮಾಡಬೇಕು, ವೈಬ್ರೇಷನ್ ಚೇಂಜ್ ಮಾಡಬೇಕು. ಹೇಗೆ ಚೇಂಜ್ ಮಾಡೋದು? ಚೇಂಜ್ ಯುವರ್ ವರ್ಡ್ಸ್. ಪ್ರತಿ ಸರಿ ನಿಮ್ಮ ಮನಸ್ಸಿನಲ್ಲಿ ರಿಪೀಟ್ ಆಗುವಂತಹ ಆ ವರ್ಡ್ಸ್ನ, ಆ ಒಂದು ಪದಗಳನ್ನ ಚೇಂಜ್ ಮಾಡಿ. ಚೇಂಜ್ ಯುವರ್ ವರ್ಡ್ಸ್ ಟು ಚೇಂಜ್ ಯುವರ್ ಫ್ರೀಕ್ವೆನ್ಸೀಸ್. ಓಕೆ, ಸೊ ಅದಕ್ಕೆ ಫಸ್ಟ್ ನಿಮ್ಮ ವರ್ಡ್ಸ್ ಏನೇನು ಅಂತ ನೀವು ಅವೇರ್ ಆಗಿರ್ಬೇಕು. ಓಕೆ, ಒಂದು ದಿನದಲ್ಲಿ ನಾವು ಎಷ್ಟು ಥಾಟ್ಸ್ ಬರುತ್ತೆ ನಮ್ಗೆ? ಓಕೆ, ಯಾರಿಗಾದ್ರೂ ಗೊತ್ತಿದ್ರೆ ಹೇಳಿ, ಎಷ್ಟು ಥಾಟ್ಸ್, ಆಲೋಚನೆಗಳು ಒಂದು ದಿನದಲ್ಲಿ? ಕೌಂಟ್ಲೆಸ್ ಮ್ಯಾಮ್, ಕೌಂಟ್ ಮಾಡಕ್ಕೆ ಆಗಲ್ಲ. ಓಕೆ, ಒಂದು ಆವರೇಜ್ ಅಂತ ತಗೊಂಡಾಗ, ಇದನ್ನ ಸ್ಟಡಿ ಮಾಡಿದರೆ, ಸೊ ಆವರೇಜ್ ಅಂತ ತಗೊಂಡಾಗ ಒಂದು ದಿನಕ್ಕೆ ಆಲ್ಮೋಸ್ಟ್ 60,000-70,000 ಥಾಟ್ಸ್, ಆಲೋಚನೆಗಳು ಬರುತ್ತೆ. ಆಯ್ತಾ? ಅದರಲ್ಲಿ ಆಲ್ಮೋಸ್ಟ್ 80% ನೆಗೆಟಿವ್, ಇನ್ನ 20% ಮಾತ್ರ ಪಾಸಿಟಿವ್ ಆಗಿರುತ್ತೆ. ಆಯ್ತಾ? ಸೊ ಇದು ಸ್ವಲ್ಪ ಗ್ರಾಫ್ ಹೆಚ್ಚು ಕಡಿಮೆ ವೇರಿ ಆಗ್ತಾ ಇರುತ್ತೆ. ಕೆಲವೊಬ್ರಿಗೆ 75, 80, 85 ಇಟ್ ವಿಲ್ ಬಿ ಡಿಫ್ರೆಂಟ್, ಬಟ್ ಆಲ್ಮೋಸ್ಟ್ ಅಷ್ಟೇ ಇರುತ್ತೆ. ಆಯ್ತಾ? ಇನ್ ಜನರಲ್ ಅಂತ ಹೇಳೋದಾದ್ರೆ. ಓಕೆ, ಸೊ ಅಷ್ಟು ನೆಗೆಟಿವ್ ಇದೆ ಅಂತಂದ್ರೆ ನಾವು ಹೇಗೆ ಪಾಸಿಟಿವ್ ಆಗ್ತಾ ಹೋಗ್ಬೇಕು? ಬಿಕಾಸ್ ನಮ್ಗೆ ಬೇಕಾಗಿರೋದು ಪಾಸಿಟಿವ್ ವೈಬ್ರೇಷನ್, ನಮ್ಮ ಮಗುಗೆ ಬೇಕಾಗಿರೋದು ಪಾಸಿಟಿವ್ ವೈಬ್ರೇಷನ್, ರೈಟ್?
ಅದಕ್ಕೋಸ್ಕರನೇ ಪ್ರೆಗ್ನೆನ್ಸಿಲಿ ಅಟ್ಲೀಸ್ಟ್ ಇವಾಗಾದ್ರೂ, ನಾಟ್ ಓನ್ಲಿ ಲೈಕ್ ಪ್ರೆಗ್ನೆನ್ಸಿ, ಅದಕ್ಕೆ ಮುಂಚೆನೆ ಮಾಡ್ಬೇಕಿತ್ತು, ಅಟ್ಲೀಸ್ಟ್ ಇವಾಗಾದ್ರೂ ನೀವು ಯು ಶುಡ್ ಚೇಂಜ್ ಯೋರ್ ಫ್ರೀಕ್ವೆನ್ಸಿ, ಯು ಶುಡ್ ಚೇಂಜ್ ಯೋರ್ ವರ್ಡ್ಸ್ ಟು ಚೇಂಜ್ ದ ವೈಬ್ರೇಷನ್ಸ್ ಅಲ್ವಾ. ಪಾಸಿಟಿವ್ ವೈಬ್ಸ್, ಪಾಸಿಟಿವ್ ವೈಬ್ರೇಷನ್ಸ್, ನಮಗೆ ಸಕಾರಾತ್ಮಕ ಶಕ್ತಿಗಳು ಬೇಕು, ಸಕಾರಾತ್ಮಕ ವಿಷಯಗಳು ಬೇಕು. ನಾವು ಒಳ್ಳೆದನ್ನ ಅಟ್ರಾಕ್ಟ್ ಮಾಡಬೇಕು, ಒಳ್ಳೆ ಜನರು ನಮ್ಮ ಲೈಫಿಗೆ ಬರಬೇಕು, ಒಳ್ಳೆ ವಿಷಯಗಳು ನಮ್ಮ ಲೈಫಿಗೆ ಬರಬೇಕು, ಒಳ್ಳೆ ನಾಲೆಡ್ಜ್, ಕಲಿಕೆ ನಮ್ಮ ಲೈಫಿಗೆ ಬರಬೇಕು, ಜ್ಞಾನ ನಮ್ಮ ಲೈಫಿಗೆ ಬರಬೇಕು ಅಂದ್ರೆ ನಮ್ಮ ಮಗುರ್ಗೂ ಕೂಡ ಅದೇ ತಲುಪ್ತಾ ಇರುತ್ತಲ್ವಾ. ಅದಕ್ಕೆ ಅದು ಬರಬೇಕು, ನಮಗ್ ಬೇಕದೆಲ್ಲ. ಸೊ ಅದಕ್ಕೆ ಏನ್ ಮಾಡ್ಬೇಕು, ಚೇಂಜ್ ಯೋರ್ ವರ್ಡ್ಸ್. ಅದಕ್ಕೆ ನಾನು ಇವತ್ತು ಒಂದು ಅಫರ್ಮೇಶನ್ಸ್ ನ ಕೊಡ್ತಾ ಹೋಗ್ತೀನಿ, ಸೊ ದಟ್ ನಾವು ಅದನ್ನ ಈವನ್ ವಾಟರ್ಗೂ ಹಾಕ್ಬಿಟ್ಟು, ನಮ್ಮ ತಲೆಗೂ ಫಸ್ಟ್ ಹಾಕ್ತಿವಿ ಅಂಡ್ ವಾಟರ್ಗೂ ಹಾಕ್ತಿವಿ ಅಂಡ್ ವಿಲ್ ಸೆಟ್ ಅನ್ ಇಂಟೆನ್ಷನ್. ನಾವು ಇಂಟೆನ್ಷನ್ ನ ಸೆಟ್ ಮಾಡ್ತೀವಿ. ಅದೇ ಇಂಟೆನ್ಷನ್ಸ್ ಇಂದ ಪ್ರತಿ ಸರಿ ನೀರು ಕುಡಿಯುವಾಗ್ಲೂ ನಾವು ಅದನ್ನ ನಮ್ಮ ದೇಹಕ್ಕೆ ಅದೇ ಇಂಟೆನ್ಷನ್ಸ್ ನ ಕಳಿಸ್ತಾ ಇರ್ತೀವಿ. ಓಕೆ, ಅದೇ ವೈಬ್ರೇಷನ್ಸ್ ನ ಕಳಿಸ್ತಾ ಇರ್ತೀವಿ, ಸರಿನಾ? ಅಂಡ್ ಇದನ್ನ ನಂಬಿ ನೀವು ಮಾಡ್ಬೇಕಾಗತ್ತೆ, ಆಯ್ತಾ? ವಿತ್ ಬಿಲೀಫ್ ಸಿಸ್ಟಮ್, ವಿತ್ ಫೀಲಿಂಗ್, ಆಯ್ತಾ? ಯಾವುದಕ್ಕೆ ನೀವು ಎಮೋಷನ್ ನ ಆಡ್ ಮಾಡೋಲ್ಲ, ಅವಾಗೆಲ್ಲ ನಿಮ್ಗೆ ವರ್ಕ್ ಆಗೋದಿಲ್ಲ ಟೆಕ್ನಿಕ್, ಆಯ್ತಾ? ಸುಮಾರು ಜನ ಇವಾಗೆಲ್ಲ ಲಾ ಆಫ್ ಅಟ್ರಾಕ್ಷನ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ, ಬಟ್ ಕೆಲವೊಬ್ರಿಗೆ ಮಾತ್ರ ವರ್ಕ್ ಆಗ್ತಾ ಇದೆ. ಸೊ ಆ ಕೆಲವೊಬ್ರು ನೀವೆಲ್ಲರೂ ಆಗ್ಬೇಕು, ಆಯ್ತಾ? ನಿಮ್ಗೆಲ್ಲರಿಗೂ ಅದು ವರ್ಕ್ ಆಗ್ಬೇಕು ಅಂದ್ರೆ ಯು ಶುಡ್ ಫೀಲ್ ಇಟ್, ಯು ಶುಡ್ ಆಡ್ ಎಮೋಷನ್ಸ್ ಟು ಇಟ್, ಆಯ್ತಾ? ಅವಾಗ ಆ ವೈಬ್ರೇಷನ್ಗೆ ಒಂದು ಪವರ್ ಬರುತ್ತೆ. ಸೆಟ್ ಅಪ್ ಪ್ಯೂರ್ ಇಂಟೆನ್ಷನ್, ಗ್ರೇಟ್ ಇಂಟೆನ್ಷನ್ ವಿಲ್ ಸ್ಟಾರ್ಟ್. ಓಕೆ, ಎಲ್ಲರೂ ಬರ್ಕೊಳ್ಳಿ ಇದು. ನಿಮ್ಮ ಹತ್ರ ಬುಕ್ ಪೆನ್ ಇದ್ರೆ, ಅಕಸ್ಮಾತ್ ಯಾರಿಗೆ ಬರ್ಕೊಳಕ್ ಆಗಿಲ್ಲ ಅವ್ರು ಯಾರಾದ್ರೂ ಒಬ್ರು ಬರ್ಕೊಂಡವ್ರು ಫೋಟೋ ತೆಗೆದ್ಬಿಟ್ಟು ಗ್ರೂಪ್ ಅಲ್ಲಿ ಹಾಕಿ. ಓಕೆ, ಶ್ರುತಿಗೆ ತುಂಬಾ ಹೊತ್ತು ಕುತ್ಕೊಂಡು ಬರ್ಕೊಳಕ್ ಆಗಲ್ಲ ಅನ್ಸುತ್ತೆ, ರೈಟ್? ಸೊ ಯಾರಾದ್ರೂ ಅವ್ರಿಗೆ ಹೆಲ್ಪ್. ಬರ್ಕೊಂತೀನಿ ಮ್ಯಾಮ್, ಪರವಾಗಿಲ್ಲ. ಓಕೆ ಓಕೆ, ಬರ್ಕೊಳಕ್ಕಾದ್ರೆ ಬರ್ಕೊಳ್ಳಿ. ಎಸ್, ನಾವು ಇವಾಗ ಇಂಗ್ಲಿಷಲ್ಲಿ ಆಲ್ಮೋಸ್ಟ್ ಈಗ ಲಾ ಆಫ್ ಅಟ್ರಾಕ್ಷನ್ ಕ್ಲಾಸಸ್ ಎಲ್ಲಾನು ಇಂಗ್ಲಿಷಲ್ಲೇ ಇರೋದ್ರಿಂದ ದಟ್ ವಿಲ್ ಬಿ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ. ಬಟ್ ಇವಾಗ ನಾನು ಇಲ್ಲಿ ತಗೊಂಡಿರೋದು ಒಂದು ಡಿವೈನ್ ಎನರ್ಜಿನ ಇನ್ವೈಟ್ ಮಾಡಿ, ಆಮೇಲೆ ಈ ಒಂದು ವಿತ್ ಅನ್ ಇಂಟೆನ್ಷನ್, ಈ ಒಂದು ವಾಟರ್ಗೆ ನಾವು ಒಂದು ಇಂಟೆನ್ಷನ್ ಕೊಡ್ತೀವಿ, ಆಯ್ತಾ? ಸೊ ಯಾಕೆ ನಾನು ಈ ಒಂದು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ನ ಮಾಡ್ತಾ ಇದ್ದೀನಿ, ನಂಗೆ ಏನ್ ರಿಸಲ್ಟ್ ಬೇಕು, ಏನ್ ಔಟ್ಪುಟ್ ಬೇಕು, ಸೊ ಅದನ್ನ ನಾವು ಒಂದು ಇಂಟೆನ್ಷನ್ ಸೆಟ್ ಮಾಡ್ತೀವಿ. ಆಮೇಲೆ ಒಂದು ಡಿವೈನ್ ಎನರ್ಜಿನ ಇನ್ವೈಟ್ ಮಾಡಿ, ಆ ನೀರಿಗೆ ಒಂದು ಎನರ್ಜಿನ ಸೆಂಡ್ ಮಾಡಿ, ಅದಕ್ಕೆ ಒಂದು ಇಂಟೆನ್ಷನ್ಸ್ ನ ಸೆಟ್ ಮಾಡಿ, ಅದಕ್ಕೆ ಒಂದು ಗೋಲ್ಸ್ ಅಫರ್ಮೇಶನ್ಸ್ ನ ಹಾಕಿ, ಆ ಅಫರ್ಮೇಶನ್ಸ್ ನ ನಾವು ಎನರ್ಜೈಸ್ ಮಾಡ್ತೀವಿ ವಿತ್ ದ ಪವರ್ ಆಫ್ ಮಂತ್ರ, ಆಯ್ತಾ? ಮಂತ್ರಗಳಿಂದ ನಾವು ಅದನ್ನ ಎನರ್ಜೈಸ್ ಮಾಡೋಣ, ಸೊ ದಟ್ ಅದು ವೈಬ್ರೇಷನ್ ಇನ್ನ ಚೆನ್ನಾಗಿ ವರ್ಕ್ ಆಗೋದಕ್ಕೆ. ಓಕೆ, ಆಮೇಲೆ ನಾವು ಅದನ್ನ ನಿಧಾನವಾಗಿ ಕುಡಿತಾ ಬರ್ತೀವಿ. ಅದೇ ಬಾಟಲ್ ಅಲ್ಲಿ ಇರೋ ನೀರನ್ನ ಕುಡಿಬೋದು, ಇಲ್ಲ ಅದನ್ನ ಇನ್ನ ಬೇರೆ ನೀರಿಗೂ ಕೂಡ ಮಿಕ್ಸ್ ಮಾಡ್ಕೊಂಡು ಕೂಡ ನೀವು ಕುಡಿಬಹುದು, ಬಿಕಾಸ್ ಸೊ ಡೈಲ್ಯೂಟ್ ಆಗುತ್ತೆ. ಓಕೆ, ಸೊ ನಿಮ್ಗೆ ಹೇಗ್ ಬೇಕೋ ಆ ತರ ಮಾಡ್ಬೋದು. ಬಟ್ ಮೇನ್ ಥಿಂಗ್ ಏನಂದ್ರೆ ನಿಮ್ಮ ಬಿಲೀಫ್ ಸಿಸ್ಟಮ್, ನಿಮ್ಮ ನಂಬಿಕೆನೇ ಈ ಎಲ್ಲಾ ಕೆಲಸನ ಮಾಡೋದು. ವಾಟರ್ ಈಸ್ ದ ಮೀಡಿಯಂ, ನಿಮ್ಮ ಅಫರ್ಮೇಶನ್ಸ್ ಕೂಡ ಮೀಡಿಯಂ ಆಗಿ ವರ್ಕ್ ಆಗುತ್ತೆ. ಓಕೆ, ಎಸ್, ಓಕೆ, ಬರ್ಕೊಳ್ಳಿ. ಓಂ ನಮೋ ಮುಖ್ಯ ಪ್ರಾಣೋ ಆವಾಹಯಾಮಿ. ಇದನ್ನ ಯಾವ್ದೋ ಬ್ಲ್ಯಾಕ್ ಮ್ಯಾಜಿಕ್ ತರ ಅನ್ಕೋಬೇಡ್ರಿ, ದಿಸ್ ಇಸ್ ವೈಟ್ ಮ್ಯಾಜಿಕ್. ಓಕೆ, ಮುಖ್ಯ ಪ್ರಾಣವನ್ನ ಅಂದ್ರೆ, ಈಗ ಜಸ್ಟ್ ಫಾರ್ ಎಕ್ಸಾಂಪಲ್ ಒಂದು ಟೆಂಪಲ್ ಇದೆ, ರೈಟ್? ಅಯೋಧ್ಯೆಯಲ್ಲಿ ರಾಮನಿಗೆ ಪ್ರಾಣ ಪ್ರತಿಷ್ಠಾಪನೆ ಆಯ್ತು, ರೈಟ್? ಅದೇ ರೀತಿ ಎಲ್ಲಾ ಪ್ರತಿಯೊಂದು ದೇವಾಲಯದಲ್ಲೂ ಕೂಡ ಯಾವ್ದಾದ್ರು ಮೂರ್ತಿನ ಫಸ್ಟ್ ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ ಅಂತಂದ್ರೆ ಅಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡ್ತಾರೆ, ಅಂದ್ರೆ ಪ್ರಾಣ ಶಕ್ತಿಯನ್ನ ಆ ಮೂರ್ತಿಗೆ ಕಳಿಸ್ತಾರೆ. ಅಲ್ಲಿ ತನಕ ಶಿಲೆಯಾಗಿದ್ದು ಈಗ ಮೂರ್ತಿಯಾಗಿ ಒಂದು ಡಿವೈನ್ ಎನರ್ಜಿ ಅಲ್ಲಿಗೆ ಎಂಟರ್ ಆಗುತ್ತೆ,
ಅಲ್ವಾ? ಸೊ ಅದೇ ತರ ಇಲ್ಲಿಯವರೆಗೆ ಖಾಲಿ ಬರೀ ನಾರ್ಮಲ್ ವಾಟರ್ ಆಗಿದ್ದು, ಇದಕ್ಕೆ ಒಂದು ದಿವ್ಯವಾದ ಶಕ್ತಿ ಬರಬೇಕು. ಸೊ ಅದಕ್ಕೆ ನಾವು ಫಸ್ಟ್ ಓಂ ನಮೋ ಮುಖ್ಯ ಪ್ರಾಣೋ ಆವಾಹಯಾಮಿ ಅಂತ ಹೇಳಿದಾಗ ನಿಮ್ಮ ಮುಂದೆ ಒಂದು ಡಿವೈನ್ ಎನರ್ಜಿ, ನೀವು ಯಾವ್ದನ್ನ ಬಿಲೀವ್ ಮಾಡ್ತಿರೋ ಅದು, ಆಯ್ತಾ? ನನಗೆ ಅದು ಹನುಮ ಆಗಿರ್ಬೋದು, ನಿಮಗೆ ಅದು ಬೇರೆ ಯಾವ್ದು ದೇವರಾಗಿರ್ಬಹುದು, ಅಥವಾ ಒಬ್ರಿಗೆ ಲಲಿತಾ ದೇವಿ ಆಗಿರ್ಬೋದು, ಒಬ್ರಿಗೆ ಕೃಷ್ಣ ಆಗಿರ್ಬೋದು, ಒಬ್ರಿಗೆ ರಾಮ ಆಗಿರ್ಬೋದು, ಒಬ್ರಿಗೆ ಗಣೇಶ ಆಗಿರ್ಬೋದು. ಸೊ ಈ ತರ ನಿಮಗೆ ಇಷ್ಟ ದೇವರು ಅಂತ ಯಾರಿರ್ತಾರೆ ಅವರನ್ನ ನೀವು ನಿಮ್ಮ ಮುಂದೆ ನೀವು ಬಿಲೀವ್ ಮಾಡುವಂತ, ನೀವು ನಂಬುವಂತಹ ಒಂದು ಶಕ್ತಿ, ಆಯ್ತಾ? ಮೇ ಬಿ ಇಲ್ಲ, ಇನ್ ಜನರಲ್ ಯೂನಿವರ್ಸ್ ಅಂತ ಹೇಳ್ತಾರೆ, ರೈಟ್? ಬ್ರಹ್ಮಾಂಡ ಅಥವಾ ಬೇರೆ ಯಾವುದೋ ದಿವ್ಯ ಶಕ್ತಿ, ನಿಮ್ಮ ನಂಬಿಕೆನೇ ಇರ್ಬೋದು. ನಾನು ಬೇರೆ ಯಾರನ್ನು ನಂಬಲ್ಲ, ನನ್ನ ಆಸ್ತಿಕ, ರೈಟ್? ಸೊ ಈ ತರ ನನ್ನನ್ನ ನಾನು ಮಾತ್ರ ನಂಬೋದು, ನಿಮ್ಮನ್ನೇ ನೀವು ಅನ್ಕೊಳ್ಳಿ, ಆಯ್ತಾ? ಸೊ ನನ್ನನ್ನು ಬಿಟ್ರೆ ಬೇರೆ ಯಾರು, ನಾನೇ ಬ್ರಹ್ಮ, ಅಹಂ ಬ್ರಹ್ಮಾಸ್ಮಿ, ಓಕೆ ನೀವೇ ಅಂತಾನೆ ಅನ್ಕೊಳ್ಳಿ, ಆಯ್ತಾ? ಒಟ್ಟು ಯಾವ ದಿವ್ಯವಾದ ಶಕ್ತಿನ ನೀವು ಜಾಸ್ತಿ ನಂಬ್ತಿರೋ ಅದು, ಆಯ್ತಾ? ಓಂ ನಮೋ ಮುಖ್ಯ ಪ್ರಾಣೋ ಆವಾಹಯಾಮಿ ಅಂದಾಗ ನೀವು ಆ ಪ್ರಾಣಶಕ್ತಿಯನ್ನ ನಿಮ್ಮ ಮುಂದೆ ಇನ್ವೈಟ್ ಮಾಡ್ತಾ ಇದ್ದೀರಾ, ಓಕೆ? ಅಂಡ್ ಅದನ್ನ ನೀವು ಈವನ್ ವಾಟರ್ಗೂ ಕೂಡ ಇನ್ವೈಟ್ ಮಾಡ್ತಾ ಇದ್ದೀರಾ. ಆಮೇಲೆ ಆ ಒಂದು ಅಫರ್ಮೇಶನ್ ನ ಹಾಕ್ಬೇಕಾಗುತ್ತೆ ಅಲ್ಲಿ. ನಾನು ಕೆಲವೊಂದು ಅಫರ್ಮೇಶನ್ಸ್ ನಾನು ಬೇರೆ ಬೇರೆ ರೀತಿಯಲ್ಲಿ ಅಫರ್ಮೇಶನ್ಸ್ ನಾನು ಹೇಳ್ತೀನಿ ನಿಮ್ಗೆ, ಓಕೆ? ನಿಮಿಷ. ಬರ್ಕೊಳ್ಳಿ. ನನ್ನ ಮಗು ಶಾರೀರಿಕವಾಗಿ, ಮಾನಸಿಕವಾಗಿ, ಭಾವನಾತ್ಮಕವಾಗಿ ಹಾಗೂ ಆಧ್ಯಾತ್ಮಿಕವಾಗಿ ಸಕಾರಾತ್ಮಕ ಬೆಳವಣಿಗೆಯನ್ನು ಕಾಣುತ್ತಿರುವುದಕ್ಕೆ ವಿಶ್ವಕ್ಕೆ ಹೃದಯಪೂರ್ವಕ ಕೃತಜ್ಞತೆಗಳು. ನನ್ನ ಮಗು ಶಾರೀರಿಕವಾಗಿ, ಮಾನಸಿಕವಾಗಿ, ಭಾವನಾತ್ಮಕವಾಗಿ ಹಾಗೂ ಆಧ್ಯಾತ್ಮಿಕವಾಗಿ ಸಕಾರಾತ್ಮಕ ಬೆಳವಣಿಗೆಯನ್ನು ಕಾಣುತ್ತಿರುವುದಕ್ಕೆ ವಿಶ್ವಕ್ಕೆ ಹೃದಯಪೂರ್ವಕ ಕೃತಜ್ಞತೆಗಳು. ನೆಕ್ಸ್ಟ್ ಸೆಕೆಂಡ್ ಒನ್ ಅಂತ ಹಾಕೊಳ್ಳಿ. ನನ್ನ ಗರ್ಭಾಶಯ ಆರೋಗ್ಯವಾಗಿ, ಚೈತನ್ಯಯುತವಾಗಿದ್ದು ನನ್ನ ಗರ್ಭಾಶಯದ ಶಕ್ತಿ ಹಾಗೂ ಸಾಮರ್ಥ್ಯ, ನನ್ನ ಗರ್ಭಾಶಯ ಆರೋಗ್ಯವಾಗಿ, ಚೈತನ್ಯಯುತವಾಗಿದ್ದು ಅದರ ಶಕ್ತಿ ಅಥವಾ ನನ್ನ ಗರ್ಭಾಶಯದ ಶಕ್ತಿ ಹಾಗೂ ಸಾಮರ್ಥ್ಯ ಪ್ರತಿದಿನ ಹೆಚ್ಚಾಗುತ್ತಿರುವುದಕ್ಕೆ ವಿಶ್ವಕ್ಕೆ ಹೃದಯಪೂರ್ವಕ ಕೃತಜ್ಞತೆಗಳು. ಯಾರಾದ್ರೂ ಒಬ್ರು ಎಲ್ಲ ಆದ್ಮೇಲೆ ಇದನ್ನ ಫೋಟೋ ತೆಗೆದ್ಬಿಟ್ಟು ಗ್ರೂಪಲ್ಲಿ ಹಾಕಿ ಓಕೆ, ನೀಟಾಗಿ ಬರ್ಕೊಳ್ಳಿ. ಈವನ್ ಐ ಆಮ್ ಆಡಿಂಗ್ ಸಮ್ ಆಫ್ ಥಿಂಗ್ಸ್, ಇದಕ್ಕೆ ನಾನು ಕೂಡ ಬರ್ತಿಲ್ಲ ಅದು.
ಓಕೆ, ಈಗ ನೆಕ್ಸ್ಟ್ ಒನ್ ಥರ್ಡ್ ಒನ್ ಅಂತ ಹಾಕಿ. ನನ್ನ ಮಗುವಿನ ಜೀವನದಲ್ಲಿ ನನ್ನ ಮಗುವಿನ ಜೀವನದಲ್ಲಿ ಅನಂತವಾದ, ಅನಂತ ಅಂದ್ರೆ ಎಂಡ್ಲೆಸ್, ಇನ್ಫೈನೈಟ್, ಅನಂತವಾದ ಆನಂದ, ಅಪಾರವಾದ ಶಕ್ತಿ, ಶಾಂತಿ ಹಾಗೂ ನೆಮ್ಮದಿಯನ್ನು ಅನುಭವಿಸುವಂತಹ ಸಾಮರ್ಥ್ಯವಿದೆ. ನನ್ನ ಮಗುವಿನ ಜೀವನದಲ್ಲಿ ಅನಂತವಾದ ಆನಂದ, ಅಪಾರವಾದ ಶಕ್ತಿ, ಶಾಂತಿ, ನೆಮ್ಮದಿಯನ್ನು ಅನುಭವಿಸುವಂತಹ ಸಾಮರ್ಥ್ಯವಿದೆ. ನನ್ನ ಮಗುವಿಗೆ ಅನುಕ್ಷಣದ ಸವಿಯನ್ನು, ಅನುಕ್ಷಣದ ಅಂದ್ರೆ ಪ್ರತಿಯೊಂದು ಕ್ಷಣದಲ್ಲಿಯೂ, ಯಾವಾಗ್ಲೂ, ಎಲ್ಲಾ ಕ್ಷಣದ ಸವಿಯನ್ನು, ಪ್ರತಿಯೊಂದು ಕ್ಷಣದ ಅನುಕ್ಷಣದ ಸವಿಯನ್ನು ಸವಿಯುವ ಸಾಮರ್ಥ್ಯವಿರುವುದಕ್ಕೆ, ನನ್ನ ಮಗುವಿಗೆ ಅನುಕ್ಷಣದ ಸವಿಯನ್ನು ಸವಿಯುವ ಸಾಮರ್ಥ್ಯವಿರುವುದಕ್ಕೆ ವಿಶ್ವಕ್ಕೆ ಹೃದಯಪೂರ್ವಕ ಕೃತಜ್ಞತೆಗಳು. ಈಗ ನೆಕ್ಸ್ಟ್ ಒನ್, ನನ್ನ ಮಗು ಸರ್ವ ರೀತಿಯಲ್ಲೂ ಜ್ಞಾನವನ್ನು ಸಂಗ್ರಹಿಸುತ್ತಾ ನನ್ನ ಮಗು ಸರ್ವ ರೀತಿಯಲ್ಲೂ ಜ್ಞಾನವನ್ನು ಸಂಗ್ರಹಿಸುತ್ತಾ ತಾಳ್ಮೆ, ಜಾಣ್ಮೆ, ಕ್ಷಮೆ, ತಾಳ್ಮೆ, ಜಾಣ್ಮೆ, ಕ್ಷಮೆ, ಪ್ರೀತಿ, ವಿಶ್ವಾಸ, ನಂಬಿಕೆ, ಅನುಕಂಪ, ಅನುಕಂಪದ ಗುಣಗಳು ದಿನೇ ದಿನೇ ವೃದ್ಧಿಸುತ್ತಾ ನನ್ನ ಮಗು ಸರ್ವ ರೀತಿಯಲ್ಲೂ ಉತ್ತಮಗೊಳ್ಳುತ್ತಿರುವುದಕ್ಕೆ ವಿಶ್ವಕ್ಕೆ
ಹೃದಯಪೂರ್ವಕ ಕೃತಜ್ಞತೆಗಳು. ಸರ್ವ ರೀತಿಯಲ್ಲೂ ಉತ್ತಮಗೊಳ್ಳುತ್ತಿರುವುದಕ್ಕೆ ವಿಶ್ವಕ್ಕೆ ಹೃದಯಪೂರ್ವಕ ಕೃತಜ್ಞತೆಗಳು. ಓಕೆ, ಜಾಸ್ತಿ ಆಯ್ತಾ? ಇನ್ನು ಒಂದು ಬರ್ಕೊಳ್ಳಿ. ಓಕೆ, ನನ್ನ ಆಹಾರ ಕ್ರಮ, ಕಮ, ಜ್ಞಾನ. ನನ್ನ ಆಹಾರ ಕ್ರಮ, ಜ್ಞಾನ, ಚಟುವಟಿಕೆ, ಕಮ, ಚಟುವಟಿಕೆ, ಕಮ, ಜೀವನ ಶೈಲಿ, ಜೀವನ ಶೈಲಿ, ಆಲೋಚನೆಗಳು, ಕರ್ಮಗಳು, ಆಲೋಚನೆಗಳು, ಕರ್ಮಗಳು, ನನ್ನ ಆಹಾರ ಕ್ರಮ, ಜ್ಞಾನ, ಚಟುವಟಿಕೆ, ಜೀವನ ಶೈಲಿ, ಆಲೋಚನೆಗಳು, ಕರ್ಮಗಳು ಹಾಗೂ ಎಲ್ಲವೂ ಸರಿಯಾಗಿ ನನ್ನ ಸಂತಾನಕ್ಕೆ ಇರುವ ಶಕ್ತಿ ಅಥವಾ ನನ್ನ ಸಂತಾನ ಶಕ್ತಿ ನನ್ನ ಗರ್ಭಾಶಯದ ಶಕ್ತಿ ಹೆಚ್ಚಾಗಿರುವುದಕ್ಕೆ, ನನ್ನ ಸಂತಾನ ಶಕ್ತಿ, ನನ್ನ ಗರ್ಭಾಶಯದ ಶಕ್ತಿ ಹೆಚ್ಚಾಗಿರುವುದಕ್ಕೆ ವಿಶ್ವಕ್ಕೆ ಹೃದಯಪೂರ್ವಕ ಕೃತಜ್ಞತೆಗಳು. ಓಕೆ, ಸಾಕು. ದೆನ್ ಇದಾದ್ಮೇಲೆ ನೀವು ಒಂದು ಮಂತ್ರವನ್ನ ಹೇಳ್ಬೇಕಾಗುತ್ತೆ. ಯಾವ್ದಂದ್ರೆ ಒಂದು ಸಂತಾನ ಗೋಪಾಲ ಸ್ತೋತ್ರ ಆಗಿರಬಹುದು, ಆಯ್ತಾ? ಗರ್ಭರಕ್ಷಾ ಸ್ತೋತ್ರ ಅಂತಾನು ಕರಿತೀವಿ. ದೇವಕಿ ಸುತ ನಂದನ, ದೇವಕಿ ಸುತ ಗೋವಿಂದ, ವಾಸುದೇವ ಜಗತ್ಪತಿ, ದೇಹಿಮೆ ತನಯಂ ಕೃಷ್ಣ, ತ್ವಾಮಹಂ ಶರಣಂ ಗತಃ. ನಾನು ಒಂದು ಮ್ಯೂಸಿಕ್ ನ ಕಳಿಸ್ತೀನಿ, ಅದರಲ್ಲಿ ಕೂಡ ಇದನ್ನ ಮೆನ್ಷನ್ ಮಾಡಿರ್ತಾರೆ. ಸೊ ಇದನ್ನ ಕೇಳಿಸ್ಕೊಂಡು ನೀವು ಪ್ರಾಕ್ಟೀಸ್ ಮಾಡಬಹುದು. ಓಕೆ, ಅಥವಾ ನಾನು ಮಂತ್ರನ ಕಳಿಸ್ತೀನಿ, ಆಯ್ತಾ? ದೆನ್ ಇದು ಇಲ್ಲ ಅಂದ್ರೆ, ಆಯ್ತಾ, ಯಾವ್ದಾದ್ರು ಒಂದು ಮಂತ್ರ 3 ಸತಿ ಹೇಳ್ಬೇಕು. ಒಂದು ದೇವಕಿ ಸುತ್ತ ಗೋವಿಂದ, ಸಂತಾನ ಗೋಪಾಲ ಸ್ತೋತ್ರ. ಅದಿಲ್ಲ ಅಂದ್ರೆ ಇನ್ನೊಂದು ಮಹಾಮೃತ್ಯುಂಜಯ ಮಂತ್ರ, ಆಯ್ತಾ? ಅಂದ್ರೆ ನಾವು ಇಲ್ಲಿ ಆದಷ್ಟು ಮೃತ್ಯುಂಜಯ ಮಂತ್ರನ ನಮ್ಮ ಆರೋಗ್ಯ ಸಮಸ್ಯೆಗಳೇನಾದ್ರೂ ಇದ್ರೆ ಅದರಿಂದ ಹೊರಗೆ ಬರೋದಕ್ಕೆ ಎಲ್ಲ ಯೂಸ್ ಮಾಡ್ಕೋತೀವಿ, ರೈಟ್? ಮತ್ತೆ ಆಯುಷ್ಯವನ್ನ ವೃದ್ಧಿ ಮಾಡ್ಕೊಳ್ಳೋಕೆ ಇಲ್ಲಿ ನಾವು ಪರ್ಟಿಕ್ಯುಲರ್ಲಿ ಮಗುವಿನ ಆಯಸ್ಸು ಜಾಸ್ತಿ ಆಗ್ಲಿ, ಮಗುವಿನ ಆರೋಗ್ಯ ಜಾಸ್ತಿ ಆಗ್ಲಿ, ಚೆನ್ನಾಗಾಗ್ಲಿ ಅಂತ ವಿಶ್ ಮಾಡ್ತಾ ಇರೋದ್ರಿಂದ ನಾವು ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನ ಪೂರ್ವಾರುಕಮೇವ ಬಂಧನ ಮೃತ್ಯೋರ್ ಮೋಕ್ಷೀಯಮಾಮೃತಾತ್, ಆಯ್ತಾ? ಮಹಾಮೃತ್ಯುಂಜಯ ಮಂತ್ರ, ಆಯ್ತಾ? ಇದನ್ನು ಕೂಡ ಕೆಳಗಡೆ ಬರ್ಕೋಬಹುದು. ಅದನ್ನ 3 ಸತಿ ಹೇಳ್ಬೇಕು, ಆಯ್ತಾ? ಅಥವಾ ಇದೆಲ್ಲ ಒಂದೇ ಸರಿ ಹೇಳೋದಲ್ಲ, ಯಾವ್ದಾದ್ರು ಒಂದನ್ನ ಹೇಳಿ 3 ಸತಿ ಹೇಳಿ, ಆಯ್ತಾ? ನಿಮ್ಗೆ ಯಾವ್ದು ಜಾಸ್ತಿ ಫೀಲ್ ಆಗುತ್ತೋ ಅದು. ಬಟ್ ನಾವು ಕ್ಲಾಸಲ್ಲಿ ಇದನ್ನ ಡೈಲಿ ಮಾಡೋಣ. ಅದರಲ್ಲಿ ನಾನು ಅಫರ್ಮೇಶನ್ಸ್ ಮಾಡಿಸುವಾಗ ಆಫ್ಟರ್ ದ್ಯಾಟ್ ನಾವು ದೇವಕಿ ಸುತ ಗೋವಿಂದ ಹೇಳ್ತೀವಿ. ಓಕೆ, ಒಂದೊಂದಿನ ಒಂದೊಂದು ಯಾವ್ದಾದ್ರು. ಓಕೆ, ಹೇಳೋಣ. ದೆನ್ ಇನ್ನೂ ಒಂದ್ ಯಾವ್ದು ಹೇಳ್ಬೋದು ಅಂದ್ರೆ ಫೆಮಿನೈನ್ ಎನರ್ಜಿ ರಿಲೇಟೆಡ್ ಗಾಯತ್ರಿ ಮಂತ್ರ. ಓಕೆ, ಓಂ ಭೂರ್ಭುವತ್ಸ್ವಃ ತತ್ಸವಿತುರ್ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಓಕೆ, ಅಥವಾ ನಿಮ್ಗೆ ಬೇರೆ ಯಾವ್ದಾದ್ರು ಮಂತ್ರ
ಪ್ರತಿ ಸರಿ ನೀವು ಆ ಮಂತ್ರಗಳನ್ನ ಹೇಳಿದಾಗ ನಿಮ್ಗೆ ತುಂಬಾ ಚೆನ್ನಾಗಿ ಫೀಲ್ ಆಗುತ್ತೆ, ಧೈರ್ಯ ಬರುತ್ತೆ, ಆತ್ಮವಿಶ್ವಾಸ ಬರುತ್ತೆ ಅನ್ನೋದಾದ್ರೆ ನೀವು ಅದೇ ಮಂತ್ರವನ್ನ ಹೇಳ್ಬೋದು. ನಿಮ್ಮ ಇಷ್ಟ ದೇವರ ಮಂತ್ರ, ಕುಲದೇವರ ಮಂತ್ರ ಯಾವ್ದಾದ್ರು ಹೇಳ್ಬಹುದು. ಓಕೆ, ಬಟ್ ಯಾವ್ದನ್ನೇ ಹೇಳಿದ್ರು ಲಾಸ್ಟಿಗೆ ಮಂತ್ರವನ್ನ ಹೇಳಿದಾಗ ಇಷ್ಟು ಆಪ್ಷನ್ಸ್ ಕೊಟ್ಟಿದ್ದೀನಿ, ಯಾವ್ದಾದ್ರು ಒಂದನ್ನ ತಗೊಂಡು 3 ಸತಿ ಹೇಳ್ತೀರಾ. ಸೊ ದಟ್ ಆ ಒಂದು ದಿವ್ಯವಾದ ಶಕ್ತಿಯಿಂದ ಆ ವಾಟರ್ ಎನರ್ಜೈಸ್ ಆಗ್ಲಿ. ಸೊ ಅದನ್ನ ನೀವು ಥ್ರೂ ಔಟ್ ದ ಡೇ ಗುಟುಕ್ಸಿ ನಿಧಾನವಾಗಿ ಪ್ರತಿ ಸರಿ ಕುಡ್ದಾಗ್ಲೂ ನಿಮಗೆ ಆ ಇಂಟೆನ್ಷನ್ ನೆನಪಾಗ್ಬೇಕು. ಅಂದ್ರೆ ನನ್ನ ಮಗು ಚೆನ್ನಾಗಾಗ್ತಾ ಇದೆ, ನಾನು ಚೆನ್ನಾಗಾಗ್ತಾ ಇದ್ದೀನಿ, ನನ್ನ ದೇಹ ಚೆನ್ನಾಗಾಗ್ತಾ ಇದೆ, ಯಾವುದೇ ರೀತಿ ತೊಂದರೆಗಳಿದ್ರೆ ಅದು ನಿವಾರಣೆ ಆಗ್ತಾ ಇದೆ. ಈ ತರ ಒಂದು ಇನ್ಸ್ಟ್ರಕ್ಷನ್ಸ್ ನೀವು ಕೊಡ್ತಾ ಇದನ್ನ ನೀರನ್ನ ತಗೊಳ್ತಾ ಇರುವಾಗ ಇಟ್ ವರ್ಕ್ಸ್ ಆನ್ ಯುವರ್ ಬ್ರೈನ್. ನೀರು ನಮ್ಮ ಇಡೀ ದೇಹದಲ್ಲಿ ಜಾಸ್ತಿ ನೀರ್ ಕನ್ಸ್ಯೂಮ್ ಮಾಡೋ ಅಂತಹ ಪಾರ್ಟ್ ಯಾವುದು? ಯಾರು ಹೇಳ್ತೀರಾ? ನಾನು ಆಗ್ಲೇ ಆನ್ಸರ್ ಹೇಳ್ಬಿಟ್ಟಿದ್ದೀನಿ ಗೊತ್ತಿಲ್ಲದೆ, ಪೇಪರ್ ಲೀಕ್ ಆಗೋಗಿದೆ. ಓಕೆ, ಜಾಸ್ತಿ ನೀರ್ ಕನ್ಸ್ಯೂಮ್ ಮಾಡೋದು ನಮ್ಮ ಬ್ರೈನ್ ಇಡೀ ದೇಹದಲ್ಲಿ. ನಮ್ಗೆ ಅನ್ಸುತ್ತೆ ನಮ್ ಡೈಜೆಸ್ಟಿವ್ ಸಿಸ್ಟಮ್ ಇರ್ಬೋದು, ರೆಸ್ಪಿರೇಷನ್ ಇರ್ಬೋದು ಅಂತ ಹೇಳ್ಬಿಟ್ಟು, ಆದ್ರೆ ತುಂಬಾ ಜಾಸ್ತಿ ನೀರ್ ಕನ್ಸ್ಯೂಮ್ ಮಾಡೋದು ನಮ್ಮ ಬ್ರೈನ್, ಆಯ್ತಾ? ಸೊ ನೀವು ಪ್ರತಿ ಸರಿ ನೀರ್ ಕುಡಿದಾಗ ನೀರ್ ಎಲ್ಲಿಗೆ ಹೋಗುತ್ತೆ? ಜಾಸ್ತಿ ಕನ್ಸ್ಯೂಮ್ ಮಾಡೋದು ಯಾವುದು? ನಿಮ್ಮ ತಲೆ, ನಿಮ್ಮ ಮೆದುಳು. ಅವಾಗ ನಿಮ್ಮ ಮೆದುಳಿನ ಮೇಲೆ ನೀವು ಡೈರೆಕ್ಟ್ಲಿ ವರ್ಕ್ ಮಾಡ್ತಾ ಇದ್ದೀರಿ. 90% ಅದೇ ಕನ್ಸ್ಯೂಮ್ ಮಾಡುತ್ತೆ ಅಂತಂದ್ರೆ ನೀವು ಕುಡಿದಂತಹ ನೀರಿಗೆ ಇರುವ ಇಂಟೆನ್ಷನ್ 90% ನಿಮ್ಮ ತಲೆಗೆ ಖಂಡಿತವಾಗ್ಲೂ ಹೋಗಿರುತ್ತೆ. ಓಕೆ, ಸೊ ಆ ಒಂದು ನಂಬಿಕೆ ವಿಶ್ವಾಸದಿಂದ ನೀವು ನೀರು ಕುಡಿತಾ ಹೈಡ್ರೇಷನ್ ಕೂಡ ಆಗುತ್ತೆ, ಪ್ಲಸ್ ಇದು ಡಬಲ್ ಅಡ್ವಾಂಟೇಜ್, ರೈಟ್? ನಿಮ್ಮ ಇಂಟೆನ್ಷನ್ಸ್ ಕೂಡ ಈಡೇರುತ್ತೆ, ನಿಮ್ಮ ಮ್ಯಾನಿಫೆಸ್ಟೇಷನ್ಸ್, ನಿಮ್ಮ ಏನು ಸಂಕಲ್ಪಗಳು ಕೂಡ ಈಡೇರ್ತಾವೆ. ಓಕೆ, ಇವತ್ತಿಗೆ ಇಷ್ಟು ಸಾಕು. ನಾಳೆ ಹೇಗೆ ಮಾಡೋದು, ಏನ್ ಮಾಡೋದು ಎಲ್ಲ ನಾವು ಕ್ಲಾಸಲ್ಲಿ ಒಂದ್ಸರಿ ಮಾಡೋಣ. ಅಂಡ್ ಪ್ರತಿ ಕ್ಲಾಸಲ್ಲೂ ನಾವು ವಾಟರ್ ಮ್ಯಾನಿಫೆಸ್ಟೇಷನ್ ಸ್ವಲ್ಪ ಹೊತ್ತು, ಒಂದು 5 ಮಿನಿಟ್ಸ್ ಮಾಡೋಣ. ಸೊ ದಟ್ ಆ ಒಂದು ವೈಬ್ರೇಷನ್ ನಿಮಗೆ ಯಾವಾಗಲೂ ಇರಲಿ ಅಂತ ಹೇಳಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್. ಟೇಕ್ ಕೇರ್ ಅಂಡ್ ಬೈ. ಪ್ಲೀಸ್ ಯಾರು ಬರ್ಕೊಂಡಿದ್ದೀರಲ್ವಾ ಅದನ್ನ ಒಂದು ಫೋಟೋ ಹಾಕಿ ನನಗೆ, ಆಯ್ತಾ? ಗ್ರೂಪಲ್ಲಿ ಕೂಡ ಹಾಕಿ. ಥ್ಯಾಂಕ್ ಯು, ಬೈ, ಟೇಕ್ ಕೇರ್. Thank you, ma'am. Bye. ಬಾಯ್. ಯಾರು ಹಾಕ್ತೀರಾ? ಶ್ರುತಿ, ಎಸ್, ಅನಿಲ್. ಓಕೆ, ಯಾರಾದ್ರೂ ಹಾಕಿ, ಎಲ್ಲರೂ ಹಾಕಿ, ಇಲ್ಲ ಅಂದ್ರೆ ಹಾಕಿ. ನಾನು ಯಾಕೆ ಪರ್ಟಿಕ್ಯುಲರ್ಲಿ ಮೆನ್ಷನ್ ಮಾಡಿದೆ ಅಂದ್ರೆ ಯಾರಾದ್ರೂ ಒಬ್ರು ಮಿಸ್ ಮಾಡಿದೆ ಹಾಕಿ ಅಂತ ಅಷ್ಟೇ. ಓಕೆ, ಅನ್ವಿತಾ, ಶ್ರುತಿ, ಯಾರಾದ್ರೂ ಹಾಕಿ. ಓಕೆ ಮ್ಯಾಮ್, ಯಾ, ಥ್ಯಾಂಕ್ ಯು. ಬಾಯ್.